ನಮಸ್ಕಾರ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಇದು ಶ್ರೀನಿಧಿ ಪಬ್ಲಿಕೇಶನ್ಸ್, ಅವೆನ್ಯೂ ರೋಡ್, ಬಳೆಪೇಟೆ, ಬೆಂಗಳೂರು ಅರ್ಪಿಸುವ ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಪವರ್ಡ್ ಬೈ ಅಮೃತ ಬಿಂದು, ನಮ್ಮ ಅಗರಬತ್ತಿ ಪಾರ್ಟ್ನರ್ ಮೋಕ್ಷ ಅಗರಬತ್ತಿಗಳು. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ದಿವ್ಯಾ ಆಲೂರ್. ಇನ್ನು ಗುರುಗಳನ್ನ ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷ್ಯರು, ಚಕ್ಷುರ್ಮತಿ ವಿದ್ಯಾ ಪ್ರವೀಣರು, ಸ್ವರ ಜ್ಯೋತಿಷ್ಯದಲ್ಲೂ ಪಾಂಡಿತ್ಯವನ್ನ ಪಡ್ಕೊಂಡಿದ್ದಾರೆ. ನಮ್ಮ ಗುರುಗಳು ಅವರೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು. ಗುರುಜಿ ನಮಸ್ಕಾರ. ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ. ನಮಸ್ಕಾರಮ್ಮ. ವೀಕ್ಷಕರೇ ಬನ್ನಿ ಈಗ ತಿಳಿಯೋಣ ಇಂದಿನ ದಿನ ವಿಶೇಷವನ್ನ. ಗುರುಜಿ, ನಿನ್ನೆ ಒಂದು ವಿಶೇಷವಾದ ಮಾಹಿತಿಯನ್ನ ತಾವು ನೀಡ್ತಾ ಇದ್ರಿ. ಹಿಂದೆಲ್ಲ ಸಂಕ್ರಾಂತಿಯ ಹಬ್ಬ ಅಂದ್ರೆ ಬರೀ ಸಂಕ್ರಾಂತಿ ಹಬ್ಬದ ದಿನ ಮಾತ್ರ ಆಚರಿಸ್ತಾ ಇರ್ಲಿಲ್ಲ, ಅವತ್ತಿನ ಹಿಂದಿನ ದಿನ ಭೋಗಿ ಹಬ್ಬ ಅಂತ ಕೂಡ ಆಚರಿಸ್ತಿದ್ರು. ಅದನ್ನ ಯಾಕೋ ಬರ್ತಾ ಬರ್ತಾ ಮರಿತಾ ಹೋಗ್ತಾ ಇದೀವಿ. ಖಂಡಿತ ಅದನ್ನ ಕೂಡ ನಾವು ಪಾಲಿಸ್ಕೊಂಡು ಬರ್ಬೇಕು ಅಂತ ಹೇಳ್ತಿದ್ರಿ. ಖಂಡಿತ. ಭೋಗಿ ಹಬ್ಬದಲ್ಲಿ ಬಹಳ ವಿಶೇಷವಾದಂಥ ರೀತಿ ಅನುಷ್ಠಾನಗಳಿದೆ. ನಮ್ಮ ಸಂಪ್ರದಾಯಬದ್ಧವಾದಂಥ ಪ್ರತಿದಿನದ ಒಂದೊಂದು ಅನುಷ್ಠಾನಗಳು ಅಷ್ಟೇ ವಿಶೇಷವಾಗಿದೆ. ಅದರಲ್ಲೂ ಸಂಕ್ರಮಣ ಕಾಲದಲ್ಲಿ ಸಂಕ್ರಾಂತಿ ಅಂದರೆ ನಮ್ಮನ್ನು ಅಗಲಿರ್ತಕ್ಕಂಥವರಿಗೆ ತಿರತರ್ಪಣವನ್ನು ಕೊಡೋದು ಒಂದು ಮಹತ್ತರವಾಗಿರ್ತಕ್ಕಂಥ ಕಾರ್ಯಕ್ರಮ. ಇನ್ನು ಭೋಗಿ ಹಬ್ಬದಲ್ಲಿ ಆಚರಣೆ ಮಾಡಬಹುದಾದಂತಹ ರೀತಿ ನೀತಿಗಳೇ ಬೇರೆ ಆಗಿರುತ್ತೆ. ಮತ್ತು ಉತ್ತರಾಯಣ ಪುಣ್ಯಕಾಲ ಪ್ರಾರಂಭವಾಗ್ತಕ್ಕಂತಹ ಸನ್ನಿವೇಶ. ದಕ್ಷಿಣಾಯನ ಮುಗಿದು ಉತ್ತರಾಯಣ ಪುಣ್ಯಕಾಲ ಪ್ರಾರಂಭ ಆಗುತ್ತೆ. ಉತ್ತರಾಯಣ ಬಂತು ಅಂದರೆ ಇನ್ನು ಮಾಘ ಮಾಸ ಶುರು, ಹಬ್ಬಗಳು ಶುರು. ಹಬ್ಬಗಳಲ್ಲಿ ಒಂದೊಂದು ಹಬ್ಬಗಳು, ರಥೋತ್ಸವಗಳು ಮತ್ತು ಮಾಡಬಹುದಾದಂತಹ ಯಾವುದೇ ಒಂದು ಶುಭ ಕಾರ್ಯಗಳು ಎಲ್ಲಕ್ಕೂ ಸಹಿತ ಒಂದು ಹೆಚ್ಚಿನ ರೀತಿ ದಾರಿ ಇರ್ತಕ್ಕಂಥದ್ದು, ಹೆಚ್ಚಿನ ಆಧಾರಗಳಿರ್ತಕ್ಕಂಥದ್ದು. ಸಂಪ್ರದಾಯಬದ್ಧವಾದಂತಹ ಅನುಷ್ಠಾನಗಳನ್ನು ಮಾಡಬೇಕಾದ್ರೂ, ನಾವು ಮಾಡಿರ್ತಕ್ಕಂಥ ಅನುಷ್ಠಾನಗಳಿಂದ ನಮಗೆ ಅದು ಫಲ ಸಿಗಬೇಕಾದ್ರೂ ಉತ್ತರಾಯಣ ಪುಣ್ಯಕಾಲದಲ್ಲಿ ಇದು ಬಹಳ ಶ್ರೇಯಸ್ಕರವಾಗಿರುತ್ತೆ. ಇನ್ನು ಹಬ್ಬ ಅಂದರೆ ರೈತರಿಗಂತೂ ಬಹಳ ಸಂತಸನೇ ತರುತ್ತಿದ್ದು. ಇನ್ನು ಸಣ್ಣ ಪುಟ್ಟ ಮಕ್ಕಳಿಗಂತೂ ಮತ್ತಷ್ಟು ಸಂತೋಷ. ಕಾರಣ ಹಬ್ಬ ಹರಿದಿನ ಬಂದರೆ, ಹಿಂದೆ ಹಬ್ಬ ಬಂದರೆ ಮಕ್ಕಳು ಬಹಳ ಖುಷಿ ಇತ್ತು. ಇವತ್ತು ಮಕ್ಕಳಿಗೆ ಸ್ವಲ್ಪ ಖುಷಿ ಕಡಿಮೆನೆ. ಕಾರಣ ಅವತ್ತು ಸಹಿತ ಓದೋದು, ಬರೆಯೋದು ಅಥವಾ ಇನ್ನೇನೋ ಒಂದು ಕಾರ್ಯಕಲಾಪಗಳು, ಇನ್ನೇನೋ ಒಂದು ಕೆಲಸ ಕಾರ್ಯಗಳು. ಇಂದಿನ ಹಬ್ಬವೇ ಬೇರೆ, ಇವತ್ತಿನ ಹಬ್ಬವೇ ಬೇರೆ. ಕಾರಣ ಸಾಕಷ್ಟು ಬದಲಾವಣೆ ನೋಡ್ತಾ ಇದ್ದೀವಿ ನಾವು. ಆ ಬದಲಾವಣೆ, ಸಾಕಷ್ಟು ಒತ್ತಡದ ಬದುಕು ಮತ್ತು ಕೆಲಸ ಕಾರ್ಯಗಳಲ್ಲಿ ಆಗ್ತಕ್ಕಂತಹ ತಾಪತ್ರಯಗಳು, ತೊಂದರೆಗಳು ಮತ್ತು ಮನುಷ್ಯ ತಾನು ಏನು ಸುಲಭ ಇದೆ, ಯಾವ್ದು ಕೆಲಸ ಅನುಕೂಲ ಆಗುತ್ತೆ, ಯಾವುದರಿಂದ ತಾನು ಅನುಕೂಲ ಪಡೆಯಬಹುದು ಅಂತ ಅಂದ್ಕೊಂಡಿರ್ತಾನೋ ಅಲ್ಲೇ ಎಲ್ಲೋ ಒಂದು ಕಡೆ ವ್ಯತ್ಯಾಸಗಳಾಗಿ ಇಲ್ಲದ ಸಮಸ್ಯೆಗಳನ್ನು ತಂದೊಡ್ಕೊಳ್ತಕ್ಕಂಥದ್ದು. ಪ್ರತಿಯೊಬ್ಬ ವ್ಯಕ್ತಿಯು ಬಹಳಷ್ಟು ವೇಗವಾಗಿ ತನ್ನ ನಡೆ ನಡವಳಿಕೆಗಳನ್ನು ಭಾಳ ಸ್ಪೀಡಾಗಿ ನಡೆಸ್ಕೊಂಡು ಬರ್ತಿರ್ತಾನೆ. ಹಾಗಾಗಿ ಈ ದಿನ ಉರುಳತಕ್ಕಂಥದ್ದು ಸಹಿತ ಗೊತ್ತಾಗದಂಗೆ ಆಗೋಗ್ತಾ ಇದೆ. ಹಬ್ಬ ಅಂದರೆ ಆ ಸಡಗರವೇ, ಸಂಭ್ರಮವೇ ಬೇರೆ ಆಗಿತ್ತು. ಇವತ್ತು ಹಬ್ಬ ಹಾಗೆ ಬಂದು ಹಾಗೆ ಹೊಟ್ಟೋಗುತ್ತೆ. ಕಾರಣ ಬ್ಯುಸಿ ಲೈಫಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಸಹಿತ ಅವ್ರದ್ದೇ ಆದಂಥ ಕೆಲಸದ ಒತ್ತಡದಲ್ಲಿ ಎಲ್ಲರೂ ಅವರವರ ವೃತ್ತಿ ಧರ್ಮವನ್ನು ನೋಡುತ್ತಿದ್ದಾರೆ. ಯಾವುದೇ ಒಂದು ಹಬ್ಬ ಆಚರಣೆ ಆದರೆ ಮನೆಗೆ ಹೆಣ್ಮಕ್ಳು ಬರೋದು, ಒಂದಿಷ್ಟು ಅರಿಶಿನ ಕುಂಕುಮಕ್ಕೋ ಅಥವಾ ಒಂದು ಕುಂಕುಮ ಇಟ್ಕೊಳ್ಳಿಕ್ಕೆ ಬಂದಾಗ ಈ ಮನೆಯಲ್ಲಿ ನಡೀತಕ್ಕಂಥ ಪೂಜಾ ವಿಧಿ ವಿಧಾನಗಳನ್ನು ನೋಡೋದು, ಇವರು ಆ ಮನೆಗೆ ಹೊರಡುವಂಥದ್ದು, ಹೀಗೆ ಹೋಗಿ ಬಂದು ಆ ಬಾಂಧವ್ಯ ಬೆಸೀತಾ ಇದ್ರು. ಈಗ 4 ಗೋಡೆ ಮಧ್ಯದಲ್ಲೇ ಮನೆ ಮುಂಭಾಗದಲ್ಲಿ ಹಾಕಿರ್ತಕ್ಕಂಥ ಕಬ್ಬಿಣದ ಗೇಟ್ ಸಹಿತ ತೆಗೆಯೋದಿಲ್ಲ. ಇನ್ನು ಸುಮಂಗಲಿಯರು ಮನೆ ಬಾಗಿಲಿಗೆ ಬರೋದು ಹೇಗೆ, ಅಥವಾ ಮಕ್ಕಳು ನಮ್ಮ ಮನೆಯಿಂದ ಹೊರಗಡೆ ಹೋಗಿ ಆಟಾಡೋದು ಹೇಗೆ, ಹಬ್ಬದ ವಾತಾವರಣ ಹೇಗೆ, ಮನೆ ಮುಂದೆ ಒಂದು ಮಾವಿನ ಸೊಪ್ಪು ತೋರಣ ಕಟ್ಟಬೇಕಾದ್ರೆ ಭಾಳ ಕಷ್ಟ, 2 ಬಾಳೆಕಂದು ನಿಲ್ಲಿಸ್ಬೇಕಾದ್ರೆ ಕಷ್ಟ, ಹಸಿರು ತೋರಣವಿಲ್ಲ, ಬಾಳೆಕಂದು ಮನೆ ಮುಂದಿಲ್ಲ. ಹಿಂದೆಲ್ಲ ಹೆಣ್ಮಕ್ಳು ಮನೇಲೇ ಇರ್ತಿದ್ರು. ಒಂದ್ ರೀತಿಯ ಪ್ರತಿದಿನವೂ ಹಬ್ಬದ ವಾತಾವರಣನೇ ಅನ್ಕೊಳ್ಬಹುದು. ಬೆಳಗ್ಗೆ ಎದ್ದ ಕೂಡಲೇ ತುಳಸಿ ಸುತ್ತೋದೇನು, ತುಳಸಿ ಪೂಜೆ ಮಾಡೋದೇನೋ, ಒಂದ್ ರೀತಿ ಅಗರಬತ್ತಿ ಸ್ಮೆಲ್ಲು ಎಲ್ಲ ಬರ್ತಿದ್ರೆ ಏನೋ ಒಂದು ಧಾರ್ಮಿಕ ಕಳೆ ಮನೆಯಲ್ಲಿ ತುಂಬಿ ತುಳುಕ್ತಿತ್ತು. ಈಗ ಯಜಮಾನ್ರಿಗಿಂತ ಮುಂಚೆ ಎದ್ದು ಕೆಲ್ಸಕ್ಕೆ ಓಡೋಗಿರ್ತಾರೆ. ಹಾಗಾಗಿ ಹಬ್ಬ ಅಂತ ಹೇಳಿದ್ರೆ ಅದೊಂಥರ ರೆಸ್ಟ್ ಟೈಮ್ ಇದ್ದಂಗೆ. ಹಬ್ಬ ಸದ್ಯ ನಿದ್ದೆ ಮಾಡಕ್ ಟೈಮ್ ಸಿಕ್ತು ಅನ್ನೋ ತರ ಆಗಿದೆ. ರಂಗೋಲಿ ಹಾಕದೆ ದೂರದ ಮಾತಾಗಿದೆ. ರಂಗೋಲಿ ಇಲ್ಲ, ಮನೆ ಮುಂದೆ ಅರಿಶಿನ ಕುಂಕುಮ ಆ ಹೊಸಲಿಗೆ ಕಾಣಿಸೋದಿಲ್ಲ. ಇನ್ನು ಪ್ರತಿದಿನದಂತೆ ಹಬ್ಬದ ದಿವಸ ಒಂದಿಷ್ಟು ಚಿತ್ರಾನ್ನವೇ. ಹಬ್ಬದ ದಿವಸ ಚಿತ್ರಾನ್ನದ ಅಡಿಗೆ ಇತ್ತು. ಚಿತ್ರಾನ್ನ ಪಾಯಸದ ಅಡಿಗೆ ಅಂದ್ರೆ ಹಬ್ಬಕ್ಕೆ ವಿಶೇಷ. ಜೊತೆಗೆ ಎಲ್ಲ ರೆಡಿಮೇಡ್ ಸಿಗತ್ತಲ್ಲ ಗುರುಜಿ, ಹೋಳ್ಗೆ ಈಗ ಈ ಪ್ರಕಾರ ಹೋಗ್ತಾ ಇದೆ. ಅದರಿಂದ ರಾಶಿ ನಕ್ಷತ್ರಚಾರ ಪ್ರಕಾರವಾಗೂ
ಅಥವಾ ಗ್ರಹಗತಿಗಳಲ್ಲಿ ವ್ಯತ್ಯಾಸವೋ, ಇದೆಲ್ಲ ಮುಖ್ಯ. ಮನುಷ್ಯನ ನಡವಳಿಕೆಗಳಲ್ಲಿ ಆಗ್ತಾ ಇರತಕ್ಕಂತಹ ಬದಲಾವಣೆಗಳು ಸಾಕಷ್ಟು ಆಗ್ತಾ ಇದೆ. ಇದರಿಂದ ಸಾಕಷ್ಟು ವ್ಯತ್ಯಾಸಗಳನ್ನು ನೋಡಬೇಕಾಗಿದೆ. ಆದರೆ ಒಂದಂತೂ ಸತ್ಯ, ನಾವೇನ ಮರೆತರೂ ನಮ್ಮ ಸಂಪ್ರದಾಯವನ್ನು, ನಮ್ಮಲ್ಲಿರ್ತಕ್ಕಂತಹ ರೀತಿ ನೀತಿಗಳನ್ನು, ಹಿಂದಿನ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಸಂಪ್ರದಾಯವಾದಂತಹ ಹಬ್ಬಗಳಲ್ಲಿ ಏನೆಲ್ಲ ಆಚರಣೆ ಮಾಡ್ಬೋದೋ ನಾವಿವತ್ತು ಮಾಡಿದ್ರೆ ನಮ್ಮ ಮುಂದಿನ ಮಕ್ಕಳು ಅದನ್ನು ಪಾಲನೆ ಮಾಡ್ತಾರೆ. ಇವತ್ತೇ ನಾವು ಅದನ್ನು ಚುಟುಕುಗೊಳಿಸಿದ್ರೆ ಮುಂದೆ ಮಕ್ಕಳು ಆ ಹಬ್ಬವನ್ನೇ ಮರೆತು ಹೋಗ್ತಾರೆ. ಹಾಗಾಗಬಾರ್ದು. ಸಂಕ್ರಾಂತಿಯ ವಿಶೇಷ ಏನು, ಭೋಗಿ ಹಬ್ಬದ ವಿಶೇಷ ಏನು, ಸಂಕ್ರಾಂತಿಯಲ್ಲಿ ಎಳ್ಳು ಮಾಡ್ತಕ್ಕಂಥದ್ದು ನೋಡಿ. ಈ ಕಾಲದಲ್ಲಿ ಮಾತ್ರ ಎಳ್ಳು ತಿಂದರೆ ಭಾಳಷ್ಟು ಚಳಿ ಇರ್ತಕ್ಕಂತಹ ಕಾಲ, ಮೈ ಕಾಂತಿಯುತವಾಗತ್ತೆ, ಜಿಡ್ಡಿನಂಶ ಸೇರುತ್ತೆ ದೇಹದಲ್ಲಿ. ಸೈಂಟಿಫಿಕ್ ಆಗಿ ತೆಗೆದುಕೊಂಡ್ರೂ ಎಳ್ಳು ದೇಹಕ್ಕೆ ಬೇಕೇ ಬೇಕು, ಅತ್ಯಗತ್ಯ. ಯಾಕೆಂದರೆ ಚರ್ಮ ಒಣಗಬಾರ್ದು, ಚರ್ಮ ಬಿರುಕು ಬಿಡಬಾರ್ದು, ಚರ್ಮ ಸುಕ್ಕುಗಟ್ಟಬಾರ್ದು. ಇವೆಲ್ಲ ಆಗಬೇಕಂದ್ರೆ ಈ ಒಂದು ಪ್ರಾಂತ, ಅಂದರೆ ಈ ಕಾಲದಲ್ಲಿ, ಈ ಸುತ್ತಮುತ್ತ ಚಳಿ ಇರ್ತಕ್ಕಂಥ ಕಾಲ, ಸಂಕ್ರಾಂತಿ ಅಂದರೆ ಚಳಿಗಾಲ. ಈ ಚಳಿಗಾಲ ಹಿಮ ಕೊರೆಯೋ ಕಾಲ, ಹಿಮ ಬೀಳ್ತಕ್ಕಂಥ ಕಾಲ. ಈ ಕಾಲದಲ್ಲಿ ಎಳ್ಳು ತಿನ್ನೋದ್ರಿಂದ, ಎಳ್ಳು ಎಕ್ಸಸ್ ಆಫ್ ಹೀಟು, ತುಂಬ ಹೀಟ್ ಇದೆ. ಸಾಮಾನ್ಯ ತುಂಬ ಜನ ಮನೆಗಳಲ್ಲಿ ಹೆಣ್ಮಕ್ಳಿಗೆ ಎಳ್ಳು ಕೊಡೋದಿಲ್ಲ. ಆದರೆ ಈ ಸಮಯದಲ್ಲಿ ಅದಕ್ಕೆ ಕಡಿವಾಣನೇ ಇಲ್ಲ. ಎಳ್ಳು ಯಥೇಚ್ಛವಾಗಿ ತಗೊಳ್ಬಹುದು. ಎಳ್ಳು ನಿಜಕ್ಕೂ ಆರೋಗ್ಯಕರ. ಹಾಗೆ ನೀವು ಇನ್ನೊಂದು ಮಾತನ್ನ ಹೇಳಿದ್ರಿ, ಎಳ್ಳನ್ನ ಯಾವಾಗ್ಲೂ ಕೂಡ ನಾವು ಬೇರೆಯವರಿಂದ ಸ್ವೀಕರಿಸಲ್ಲ ಅಂತ ಒಂದು ಮಾತು ಹೇಳ್ಬಿಟ್ಟು ನೆನ್ನೆ ನಿಂತು ಹೋಗಿತ್ತು ಮಾತು ಅಂತ. ಖಂಡಿತ. ಎಳ್ಳನ್ನ ಬೇರೆ ಕಾಲಗಳಲ್ಲಿ ಇದರಲ್ಲಿ ಸಾಮಾನ್ಯಕ್ಕೆ ಸಂಕ್ರಮಣದಲ್ಲಿ ಎಳ್ಳನ್ನ ಕೈಯಿಂದ ಕೈ ಕೊಡೋ ಪದ್ಧತಿ ಇದೆ. ಅದೇ ಬೇರೆ ಸಮಯದಲ್ಲಿ ಎಳ್ಳನ್ನ ಕೈಯಿಂದ ಕೈ ಕೊಡೋದಿಲ್ಲ. ಎಳ್ಳು ಯಾರು ಕೈಗೆ ಇಸ್ಕೊಳ್ಳೋದೇ ಇಲ್ಲ, ಇಸ್ಕೊಳ್ಳಬಾರದು ಶಾಸ್ತ್ರಬದ್ಧವಾಗಿ. ಅದಕ್ಕೋಸ್ಕರ ಎಳ್ಳು ಸಂಕ್ರಾಂತಿ ಕಾಲ, ಈ ಸಂಕ್ರಾಂತಿಯ ಸಂಕ್ರಮಣದ ಪುಣ್ಯಕಾಲಗಳು, ಜೊತೆಗೆ ಸಂಕ್ರಾಂತಿ ಪುರುಷನ ಆರಾಧನೆ ಮಾಡತಕ್ಕಂಥದ್ದು. ಈ ಸಮಯದಲ್ಲಿ ಎಳ್ಳನ್ನು ಕೊಟ್ಟು ತೆಗೆದುಕೊಂಡು ಒಳ್ಳೆ ಮಾತಾಡ್ತಾ, ಒಳ್ಳೆ ಬಾಂಧವ್ಯವನ್ನು ಬೆಸೆತಾ, ಒಳ್ಳೆ ಆರೋಗ್ಯಕರವಾದಂತಹ ಬೆಳವಣಿಗೆ, ಒಳ್ಳೆಯ ಮನಸ್ಥಿತಿ, ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಸಿಗಬೇಕಾದ್ರೆ ಎಳ್ಳನ್ನು ಕೊಟ್ಟು ತೆಗೆದುಕೊಳ್ಳಬೇಕು. ನೀವು ತಗೋಬೇಕು, ನೀವು ಕೊಡಬೇಕು, ಅದೇ ವಿಶೇಷ. ಹಾಗಾಗಿ ಎಳ್ಳು, ಬೆಲ್ಲ, ಕೊಬ್ಬರಿ ಮತ್ತು ಕಡಲೆಬೀಜ, ಕಡಲೆಪಪ್ಪು ಇದೆಲ್ಲವನ್ನು ಹಾಕಿ ಅದಕ್ಕೊಂದಿಷ್ಟು ಸಕ್ಕರೆನೋ ಏನೋ ಒಂದು ಮಿಕ್ಸ್ ಮಾಡಿ ಅದನ್ನು ಕೊಟ್ಟು ತೆಗೆದುಕೊಳ್ಳತಕ್ಕಂಥ ಒಂದು ಪದ್ಧತಿ ಇದೆ. ಅದೇ ಸಂಕ್ರಾಂತಿಯ ವಿಶೇಷ. ಖಂಡಿತ ವೀಕ್ಷಕರೇ, ಸಣ್ಣ ಪ್ರೋಮೋ ನೋಡಿದ್ರಿ, ಬಹಳ ವಿಶೇಷವಾಗಿ ಮೂಡ್ ಬರ್ತಿದೆ. ಸಂಕ್ರಾಂತಿಯ ವಿಶೇಷ ಮಹರ್ಷಿ ವಾಣಿ ಕಾರ್ಯಕ್ರಮ, ಐತಿಹಾಸಿಕ ನಗರಿ ಬಿಜಾಪುರದಲ್ಲಿ ಜರುಗಿದಂತಹ ವಿಶೇಷವಾದ ದೃಶ್ಯಾವಳಿಗಳನ್ನ ನಿಮ್ಮ ಮುಂದೆ ತರುವಂತಹ ಪ್ರಯತ್ನ. ಬರೀ 1.5 ಗಂಟೆ ಕಾಲ ಅಷ್ಟೇ ಅಲ್ಲ, 2 ಗಂಟೆ 8ರಿಂದ 10ರವರೆಗೆ ನೋಡಿ ಆನಂದಿಸಿ ಅಂತ ಹೇಳ್ತಾ, ಹಾಗೆ ಗುರೂಜಿಯವರು 14ನೇ ತಾರೀಕು ಎಲ್ಲಿಗೆ ಬರ್ತಾ ಇದ್ದಾರೆ ತಿಳಿಸ್ತಾ ಇದ್ದೀನಿ. ಗುರೂಜಿಯವರು ಬರ್ತಿದ್ದಾರೆ ಓಂ ಶ್ರೀ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ಅವರು ಆಯೋಜಿಸಿರುವಂತಹ ಅಯ್ಯಪ್ಪ ಸ್ವಾಮಿಯ ಒಂದು ದೇವಸ್ಥಾನದ ಪ್ರತಿಷ್ಠಾಪನಾ ಕಾರ್ಯಕ್ರಮ, ಜೊತೆಗೆ ಗಿರಿಜಾ ಕಲ್ಯಾಣೋತ್ಸವ ಕೂಡ ಜರುಗ್ತಾ ಇದೆ. ಇದೇ ಸ್ಥಳದಲ್ಲಿ ಸ್ಥಳ ನೆಲಮಂಗಲ, ವೀವರ್ಸ್ ಕಾಲೋನಿ, ಶ್ರೀನಿವಾಸ ಲೇಔಟ್, ಸಿದ್ಧಲಿಂಗೇಶ್ವರ ಸ್ಕೂಲ್ ಹಿಂಭಾಗ ಜರುಗ್ತಿರುವಂತಹ ಕಾರ್ಯಕ್ರಮ. ಗುರೂಜಿಯವರು ಇಲ್ಲಿಗೆ ಕಾರ್ಯಕ್ರಮ ಮುಗಿಸಿ ನೇರವಾಗಿ ಬರಲಿದ್ದಾರೆ. ಹಾಗಾಗಿ ಆಸಕ್ತರು ಬಂದು ಭಾಗವಹಿಸಬಹುದು. ಅಷ್ಟೇ ಅಲ್ಲ, ಬಹಳ ವಿಶೇಷವಾಗಿ 15ನೇ ತಾರೀಕು ಗುರೂಜಿಯವರು ಹೇಳ್ತಿದ್ರು, ಕೆಲವರೆಲ್ಲ ಬಹಳಷ್ಟು ದುಡ್ದಿರ್ತಾರೆ, ಅದನ್ನು ದಾನ ಮಾಡುವಕ್ಕೋಸ್ಕರ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಾಗತ್ತೆ ಅಂತ. ಅಂತಹದ್ದೇ ಒಂದು ಸದುದ್ದೇಶದಿಂದ ಬಸವೇಶ್ವರ ದೇವಸ್ಥಾನದವರು, ಜೊತೆಗೆ MRR ಡೆವಲಪರ್ಸ್ರವರು, ಇವರೆಲ್ಲರೂ ಜಂಟಿಯಾಗಿ ಬಸವೇಶ್ವರ ಭಕ್ತ ಮಂಡಳಿಯವರು, ಇವರೆಲ್ಲರೂ ಕೂಡ್ಕೊಂಡು ಕಡಲೆಕಾಯಿ ಪರಿಷೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಆಸಕ್ತರು ಬರ್ಬೋದು. ವಿಶೇಷ ಏನಂದ್ರೆ ಗುರೂಜಿಯವರು ಗೋಪೂಜೆ ಮಾಡ್ತಾ ಇದ್ದಾರೆ. ಗೋಮಾತೆಯ ಅನುಷ್ಠಾನ ವಿಶೇಷವಾಗಿ ಅಲ್ಲಿ ತಿಳಿಸ್ಕೊಡ್ಲಿದ್ದಾರೆ. ಇದರೊಟ್ಟಿಗೆ ಹಸುವಿನ ಹಾಲಿನ ಗಿಣ್ಣು, ಕಬ್ಬು, ಕಡಲೆಕಾಯಿ ಉಚಿತವಾಗಿ ವಿತರಿಸಲಾಗ್ತಿದೆ. ಹಾಗಾಗಿ ಫ್ರೀಯಾಗಿ ಕೊಡ್ತಾರೆ ಅಂತ ಬರೋದಲ್ಲ, ಬಹಳ ವಿಶೇಷವಾದ ಕಾರ್ಯಕ್ರಮ, ಒಂದು ಹಬ್ಬದ ವಾತಾವರಣ ಅಲ್ಲಿರುತ್ತೆ. ಖಂಡಿತ ಗುರೂಜಿಯವ್ರ ಜೊತೆ ಸಂಕ್ರಾಂತಿ ಹಬ್ಬವನ್ನು ನೇರವಾಗಿ ಅಲ್ಲಿ ಆಚರಿಸ್ಬೋದು. ಆಸಕ್ತರೆಲ್ಲರೂ ಕೂಡ ಬಂದು ಭಾಗವಹಿಸಿ ಅಂತ ಹೇಳ್ತಾ, ಗುರೂಜಿ ಈಗ ನೀವು ತಿಳಿಸ್ಕೊಡ್ತಾ ಇದ್ರಿ ಆ್ಯಕ್ಚುಲಿ ಎಳ್ಳಿನ ಕುರಿತಾಗಿ. ಕರಿ ಎಳ್ಳು, ಬಿಳಿ ಎಳ್ಳು ಅಂತ ಇರುತ್ತೆ. ಆದರೆ ನಾವೇನಿದು ಕೊಬ್ಬರಿ ಮತ್ತು ಬೆಲ್ಲ, ಎಳ್ಳನ್ನು ಹಾಕಿರ್ತೀವಿ, ನೀವು ಹೇಳಿದಂತೆ ಪಪ್ಪರ್ಮೆಂಟು ಅದೆಲ್ಲ ಹಾಕಿರ್ತೀವಲ್ವ ಗುರೂಜಿ, ಆ ಕಲ್ಲು ಏನು ಒಂದು ಅಚ್ಚು ಮಾಡಿಬಿಟ್ಟು ಸಕ್ಕರೆ ಅಚ್ಚನ್ನು ಕೂಡ ಕೊಟ್ಟಿರ್ತೀವಿ. ಆದರೆ ಇಲ್ಲಿ ಎಲ್ಲಿ ಕೂಡ ದಾನವನ್ನು ಮಾಡುವಾಗ ಯಾರೂ ಕೂಡ ಅಷ್ಟಾಗಿ ಈ ಕರಿ ಎಳ್ಳನ್ನು ತೆಗೆದುಕೊಳ್ಳೋದಿಲ್ಲ. ಅದರಲ್ಲೂ ಶನಿದೇವನ ಸನ್ನಿಧಾನದಲ್ಲೇ ಕರಿ ಎಳ್ಳಿನ ಒಂದು ಪ್ರಸಾದವನ್ನು ನೀಡಲಾಗತ್ತೆ. ಯಾರಾದರೂ ಬಂದು ಕೊಡಕ್ಕೆ ಬಂದರೆ ಯಾಕೆ ಬೇಕಪ್ಪ, ಅವ್ರಿಗೇನು ಕಾಟನೋ ಏನೋ, ಅದು ನಮಗೆ ರವಾನೆ ಆಗ್ಬಿಡುತ್ತಾ ಅನ್ನೋ ಭಯ ಇದೆ. ಆದರೆ ಬಿಳಿ ಎಳ್ಳಿಗೆ ಈ ಲೋಪ ಇಲ್ವಾ ಗುರೂಜಿ? ಇಲ್ಲಮ್ಮ, ಇಲ್ಲಿ ಕರಿ ಎಳ್ಳು ಮತ್ತು ಬಿಳಿ ಎಳ್ಳು ಅಂತಲ್ಲ, ಕರಿ ಎಳ್ಳಿನಿಂದಲೇ ಬಿಳಿ ಎಳ್ಳು ಆಗ್ತಕ್ಕಂಥದ್ದು. ಇದನ್ನ ನೈಲಾನ್ ಎಳ್ಳು ಅಂತ ಹೇಳ್ತಾರೆ. ಬೆಳೆ ಬೆಳೀತಕ್ಕಂತಹ ಕಾಲದಲ್ಲಿ ಒಂದೊಂದು ಬದಲಾವಣೆಗಳು.
ಸಾಕಷ್ಟು ಮನೆಗಳಲ್ಲಿ ಇವತ್ತಿಗೂ ಸಹಿತ ಕರಿ ಎಳ್ಳನ್ನು ತಂದು ಅದನ್ನು ಒಮ್ಮೆ ನೀರಲ್ಲಿ ನೆನೆಸಿ ಆರು ಹಾಕಿದ ನಂತರ ಮೇಲೊಂದು ವಸ್ತ್ರವನ್ನು ಹಾಕಿ ಎಳ್ಳನ್ನು ಉಜ್ತಾರೆ. ಆ ಮೇಲ್ಭಾಗದಲ್ಲಿರ್ತಕ್ಕಂಥ ಕರಿ ಹೊಟ್ಟೆಲ್ಲ ತೆಗೆದು ಆ ಎಳ್ಳನ್ನೇ ಹುರಿದು ಪುನಃ ಅದನ್ನು ವಿನಿಯೋಗ ಮಾಡ್ತಕ್ಕಂಥದ್ದು ಶಾಸ್ತ್ರಬದ್ಧ ಅಂತ ಹೇಳ್ತಾರೆ. ಆದರೆ ಎಲ್ಲ ಆರ್ಟಿಫಿಷಿಯಲ್. ಈಗ ಒಳ್ಳೆ ಅಕ್ಕಿನ ನಾವು ಊಟ ಮಾಡೋದಿಲ್ಲ. ಡಿಪೋ ರೈಸಲ್ಲಿ ಆರೋಗ್ಯ ಚೆನ್ನಾಗಿರುತ್ತೆ. ಒಳ್ಳೆ ಅಕ್ಕಿನಲ್ಲಿ ಬೆಳೆದಂತಹ ಒಳ್ಳೆ ಅಕ್ಕಿನಲ್ಲಿ ಆರೋಗ್ಯ ಚೆನ್ನಾಗಿರುತ್ತೆ. ನಾವು ಆ ಒಳ್ಳೆ ಅಕ್ಕಿ ನಮಗೆ ಬೇಡ. ನಮಗೆ ಬೇಕಾಗಿರ್ತಕ್ಕಂಥದ್ದು ಪಾಲಿಶ್ ರೈಸ್. ಚೆನ್ನಾಗಿ ಪಾಲಿಶ್ ಆಗಿರಬೇಕು. ಆ ಅಕ್ಕಿಯ ಮೇಲಿರ್ತಕ್ಕಂಥ 4-5 ಪರದೆಗಳೆಲ್ಲವನ್ನು ಸಹಿತ ತೆಗೆದುಬಿಟ್ಟು ಸಣ್ಣದಾದ ಅಕ್ಕಿ ಭಾಳ ಸ್ಲಿಮ್ ಆಗಿರಬೇಕು. ಅನ್ನ ಮಾಡಿದಾಗ ಭಾಳಷ್ಟು ಅಚ್ಚುಕಟ್ಟಾಗಿ ಚೆನ್ನಾಗಿ ಕಾಣ್ತಾ ಇರಬೇಕು. ಒಳ್ಳೆ ಟೊಳ್ಳು ಏನೂ ಇರೋದಿಲ್ಲ, ಶಕ್ತಿ ಇಲ್ಲ. ಆದರೆ ಅದರಿಂದ ಮತ್ತೊಂದು ಗಿಫ್ಟ್ ಇದೆ ನಮಗೆ. ಅಂತಹ ಪಾಲಿಶ್ ರೈಸು, ಚೆನ್ನಾಗಿರ್ತಕ್ಕಂಥ ರೈಸು, ಒಳ್ಳೆ ರೈಸು ಅಂತೇಳಿ ಭಾಳಷ್ಟು ಬೆಲೆ ಕೊಟ್ಟು ತರತಕ್ಕಂಥ ರೈಸಲ್ಲಿ ನಮಗೊಂದು ಗಿಫ್ಟ್ ಇದೆ. ನಮ್ಮ ಜೀವನ ಪೂರ್ತಿ ನಮಗೆ ಸಿಗುವಂತಹದ್ದು ಯಾವುದು? ಶುಗರ್ ಅಕೌಂಟು. ಪ್ರತಿಯೊಬ್ಬರ ಜೀವನಕ್ಕೂ ಒಂದು ಶುಗರ್ ಅಂತಕ್ಕಂಥ ಅಕೌಂಟ್ ಇಮಿಡಿಯೇಟ್ ಸೇರುತ್ತೆ. ಕಾರಣ ಸಕ್ಕರೆ ಅಂಶ ಅಷ್ಟೇ ಅದರಲ್ಲಿ. ಆದರೆ ಶಕ್ತಿ ಇರಲ್ಲ, ದೇಹಕ್ಕೆ ಬೇಕಾದ ಶಕ್ತಿ ಇರಲ್ಲ. ಅದರಲ್ಲಿ ಫೈಬರ್ ಅಂಶ ಇರಲ್ಲ, ಅಂದರೆ ಅದನ್ನು ಗಟ್ಟಿ ಪದಾರ್ಥ ಇರೋದಿಲ್ಲ. ಅದೇ ನಾವು ಹೊಟ್ಟನ್ನು 1-2 ಸತಿ ಅಂದರೆ ಆ ಭತ್ತದ ಹೊಟ್ಟು ತೆಗೆದು ಅದರಿಂದ ಬಂದಂತಹ ಅಕ್ಕಿ ಪಾಲಿಶ್ ಇರೋದಿಲ್ಲ, ಅಕ್ಕಿ ದಪ್ಪ ಇರುತ್ತೆ. ಅನ್ನ ಮಾಡಿದಾಗ ಸ್ವಲ್ಪ ಗಟ್ಟಿ ಅನ್ನಿಸ್ಬೋದು. ಅಂತಹ ಅನ್ನ ನೀವು ಇಷ್ಟು ತಿಂದರೆ ಹೊಟ್ಟೆ ತುಂಬುತ್ತೆ, ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ ಮತ್ತು ಶಕ್ತಿಯುತವಾಗುತ್ತೆ. ಅದೇ ನಾವು ಪಾಲಿಶ್ ರೈಸು, ಚೆನ್ನಾಗಿರ್ತಕ್ಕಂಥ ರೈಸು, ಸಣ್ಣಗಿರ್ತಕ್ಕಂಥ ಅಕ್ಕಿ ಅಂತೇಳಿ ಸಣ್ಣಕ್ಕಿ ಊಟ ಮಾಡ್ತೀವಲ್ವ, ಆ ಸಣ್ಣಕ್ಕಿ ಊಟ ಮಾಡಬೇಕಾದ್ರೆ ನೀವು ಎಷ್ಟು ಊಟ ಮಾಡಿದ್ರೂ ಇನ್ನು ಸ್ವಲ್ಪ ಹೊತ್ತು ಹೊಟ್ಟೆ ಹಸಿವಾಗುತ್ತೆ. ಜೊತೆಗೆ ಆರೋಗ್ಯ ಅಲ್ಲ ಅದು. ಹಾಗೆ ಎಲ್ಲವೂ ಅಷ್ಟೇ. ನಾವು ಮನುಷ್ಯ ಎಷ್ಟು ಆಧುನಿಕವಾಗಿ, ಎಷ್ಟು ಒಂಥರ ನೈಜವಾಗಿ ಇನ್ನೇನೋ ಬೇಕು ಹೊಸ್ತಾನ ಅಂತ ನೋಡೋಕ್ಕೋಗಿ ನಮ್ಮ ಹಿಂದಿನ ಸಂಪ್ರದಾಯ, ಹಿಂದಿರ್ತಕ್ಕಂಥ ಪದ್ಧತಿ, ಹಿಂದೆ ಹಿರಿಯರು ಮಾಡ್ಕೊಂಬಂದಿರ್ತಕ್ಕಂತಹ ಕೆಲವು ವಿಶೇಷತೆಗಳನ್ನ ಹಿಂದಿರ್ತಕ್ಕಂಥವ್ರು ಮೂರ್ಖರಲ್ಲ. ಹಿಂದಿನ ಪರಂಪರೆ ಬಹಳ ಅರ್ಥಗರ್ಭಿತವಾಗಿ ಆಲೋಚನೆ ಮಾಡಿದ್ದಾರೆ. ಒಂದೊಂದು ಹಬ್ಬ ಹರಿದಿನದಲ್ಲಿ ಒಂದೊಂದು ವಿಶೇಷವಾದ ಪದಾರ್ಥವನ್ನು ಮಾಡಿದ್ದಾರೆ. ಅಂದರೆ ಆಯಾ ಕಾಲಕ್ಕೂ ಸಂಬಂಧಪಟ್ಟಂಗೆ ಆ ಕಾಲದ ಕಾಲಮಾನ ಹೇಗಿರುತ್ತೆ, ಆಗಿರ್ತಕ್ಕಂಥ ವಾತಾವರಣ ಹೇಗಿರುತ್ತೆ, ಆಗಿನ ಸನ್ನಿವೇಶ ಏನು, ಆ ಸನ್ನಿವೇಶಕ್ಕೆ ತಕ್ಕನಾದಂಥ ಪದಾರ್ಥಗಳು. ಇದನ್ನು ಪ್ರತಿಯೊಬ್ಬರು ಚಿಂತನೆ ಮಾಡಬೇಕಾಗತ್ತೆ. ಯುಗಾದಿ ಬಂತು ಅಂದರೆ ಆ ಯುಗಾದಿದೇ ಬೇರೆ ವಿಶೇಷ. ಹಾಗೆ ಸಂಕ್ರಾಂತಿ ಬಂದರೆ ಸಂಕ್ರಾಂತಿಗೆ ಒಂದು ವಿಶೇಷ. ಹಾಗೆ ಹಬ್ಬಗಳಲ್ಲಿ ಒಂದೊಂದು ವಿಶೇಷವಾಗಿದೆ. ಗಣಪತಿ ಅಂದರೆ ಕಡುಬು ವಿಶೇಷ, ಗೌರಿ ಹಬ್ಬಕ್ಕೆ ಒಬ್ಬಟ್ಟು ವಿಶೇಷ. ಹಾಗೆ ಒಬ್ಬಟ್ಟನ್ನು ಸುಟ್ಟು ನಾವು ಆರಾಧನೆ ಮಾಡಬೇಕು ಅಂಥೇಳಿ ಈ ಒಂದು ಕತ್ತಲ ದಿನಗಳನ್ನು ಸುಟ್ಟು ಹೊರಗಾಕೋದು ಅಂತೇಳಿ ಯುಗಾದಿ ಹಬ್ಬ ಬಂದರೆ ಪ್ರತಿಯೊಬ್ಬರನ್ನೆಲ್ಲೂ ಒಬ್ಬಟ್ಟು ಮಾಡ್ತಾರೆ. ಆ ಸಮಯದಲ್ಲಿ ಮೈ ತುಂಬ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತಾರೆ. ಯಾತಕ್ಕಾಗಿ ಮಾಡ್ತಾರೆ? ಅರಳೆ ಎಣ್ಣೆನ ಸಂಕ್ರಮಣ ಕಾಲದಲ್ಲಿ ಅರಳೆ ಎಣ್ಣೆ ಹಚ್ಚಿ ಸ್ನಾನ ಮಾಡೋದಿಲ್ಲ. ಆದರೆ ಯುಗಾದಿಗೆ ಅರಳೆ ಎಣ್ಣೆ ಹಚ್ಚಿ ಸ್ನಾನ ಮಾಡ್ತಾರೆ. ಅಂದರೆ ಆ ಕಾಲಮಾನಕ್ಕೆ ತಕ್ಕನಾದಂತಹ ರೀತಿ ದೇಹ ಹೇಗೆ ಉಗ್ಗಿಸ್ಕೋಬೇಕು, ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳೇನು, ಆ ಪ್ರಕೃತಿ ನಮಗೆ ತೋರಿಸುವಂತಹ ಚಳಿಗಾಲವೋ ಬಿಸಿಗಾಲವೋ ಅಥವಾ ಭಾಳಷ್ಟು ಥಂಡಿ ವಾತಾವರಣನೋ, ಹಿಮ ಸುರಿತಕ್ಕಂಥದ್ದು, ಅಂತಹ ಕಾಲಗಳಿಗೆ ಬೇಕಾದಂಥ ರೀತಿ ಆರೋಗ್ಯ, ಮನಸ್ಸಿನ ಸ್ಥಿತಿ, ಪ್ರಾಂತ್ಯ, ನಮ್ಮ ವಾತಾವರಣ ಇವೆಲ್ಲವೂ ಸಹಿತ ಆ ಒಂದು ವಾಸ್ತವಿಗೆ ಸಂಬಂಧಪಟ್ಟಂಗೆ, ಅಂದರೆ ಆ ಒಂದು ಪ್ರಕೃತಿಗೆ ಸಂಬಂಧಪಟ್ಟಂಥ ಅನುಷ್ಠಾನವನ್ನೇ ಹಿಂದಿನಿಂದ ಮಾಡ್ಕೊಂಡ್ಬಂದಿದ್ದಾರೆ. ಹಾಗೆ ನಾವು ಸಾಮಾನ್ಯಕ್ಕೆ ನೋಡ್ತೀವಿ ಹಳ್ಳಿಗಳ ಕಡೆ ಎತ್ತುಗಳಿಗೆ, ಹಸುಗಳನ್ನ ಕಿಚ್ಚಾಯಿಸ್ತಕ್ಕಂಥದ್ದು. ಒಂದಷ್ಟು ದೂರ ಭತ್ತದ ಹುಲ್ಲು ಹಾಕಿ ಅದಕ್ಕೆ ಅಗ್ನಿ ಸ್ಪರ್ಶಿಸಿ, ಅಗ್ನಿ ಹಾಕ್ಕೊಂಡು ಅಂದರೆ ಬೆಂಕಿಯಲ್ಲಿ ಎತ್ತುಗಳನ್ನು, ಹಸುಗಳನ್ನು ಓಡಿಸುವಂಥದ್ದು. ಈ ಕ್ಲೈಮೇಟಲ್ಲಿ, ಈ ಒಂದು ಚಳಿಗಾಲದಲ್ಲಿ, ಹಿಮ ಸುರಿತಕ್ಕಂಥ ಕಾಲದಲ್ಲಿ ಹಸುಗಳ ತಳಭಾಗದಲ್ಲಿ, ಗಡ್ಡ ಮತ್ತು ಆ ಒಂದು ಎದೆ ಭಾಗ ತಳಭಾಗದಲ್ಲಿ ಮತ್ತು ಕೆಚ್ಚಲು ಬಾವು ಅಂತಾಗಲಿ, ಕೆಚ್ಚಲತ್ರ ಆಗಲಿ ಸಣ್ಣ ಸಣ್ಣ ಕ್ರಿಮಿಗಳು ಏನಾದರೂ ಅದು ಇದು ಸೇರಬಹುದು. ಆ ಸೇರ್ತಕ್ಕಂಥದ್ದು ಸಹಿತ ಬಿಟ್ಟು ಹೋಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇಂತಹವನ್ನೆಲ್ಲ ಮಾಡ್ತಾರೆ. ಮತ್ತು ಆರೋಗ್ಯಕರ ಮತ್ತು ಊರಿಗೆ ಶ್ರೇಯಸ್ಸು. ಅದರಲ್ಲೂ ಊರಲ್ಲಿ ಅದನ್ನೇನು ಮಾಡ್ತಿದ್ರು, ಊರಿನ ಪ್ರಮುಖವಾದಂತಹ ಊರಿನ ಸರಹದ್ದು ಏನಿದೆ ಅಲ್ಲಿ ಒಂದು ಅನುಷ್ಠಾನವನ್ನು ಮಾಡ್ತಿದ್ರು. ಇದೆಲ್ಲವೂ ಆದ ನಂತರ ಒಂದು ದೇವಾಲಯಕ್ಕೆ ಬಂದು ಅಲ್ಲಿ ಪೊಂಗಲ್ ಮಾಡಿ, ಅಲ್ಲಿ ದೇವಾಲಯದ ಹತ್ರ ಗೋವುಗಳಿಗೆ ಪೂಜೆ ಮಾಡಿಸಿ, ಗೋವುಗಳು ಎತ್ತುಗಳಿಗೆ ಪೂಜೆ ಮಾಡಿಸಿ ಆ ಮಾಡಿರ್ತಕ್ಕಂತಹ ಪೊಂಗಲ್ ಪ್ರಸಾದ ಎಲ್ಲರೂ ತಗೊಳ್ತಾ ಇದ್ರು. ಧನುರ್ಮಾಸದಲ್ಲೇ ಪೊಂಗಲ್ ಜಾಸ್ತಿ. ಯಾಕೆ ನೋಡಿ, ಅಲ್ಲೂ ಒಂದು ವಿಶೇಷ ಇದೆ. ಪೊಂಗಲ್ಗೆ ಹಾಕ್ತಕ್ಕಂಥ ಪದಾರ್ಥಗಳು ಮೆಣಸು, ಅಕ್ಕಿ, ಹೆಸರುಬೇಳೆ, ತುಪ್ಪ, ಗೋಡಂಬಿ ಶಾಸ್ತ್ರ. ಎಲ್ಲ ಕಡೆ ಗೋಡಂಬಿ ಪ್ರತಿ ದಿವಸ ನೋಡಿಸ್ಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಅದು ಸ್ವಲ್ಪ ಕಾಸ್ಟ್ಲಿ ಐಟಮ್ ಆದ್ದರಿಂದ. ಆದರೆ ಒಂದಂತೂ ಸತ್ಯ, ಮೆಣಸು, ಅಕ್ಕಿ, ಹೆಸರುಬೇಳೆ ಈ ಮೂರಂತೂ ಖಂಡಿತ ಇದ್ದೇ ಇರುತ್ತೆ. ಮನೆಯಲ್ಲಿ ತುಪ್ಪ ಹಾಕಿ ಗೋಡಂಬಿ ಹಾಕಿ ನೀವು ಅದು ತುಂಬ ಪಾತ್ರೆಯಲ್ಲಿ ಕಾಣೋ ಥರ ನೀವು ಗೋಡಂಬಿ ಹಾಕಿದ್ರೆ ನಿಮ್ಗೆ ಆ ರುಚಿ ಬರೋದಿಲ್ಲ. ಆದರೆ ಬೆಳಗಿನ ಜಾವ ನೀವು ಆ ಚಳಿನಲ್ಲಿ ಹೋದಾಗ ಬೆಳಗ್ಗೆ ದರ್ಶನ ಮಾಡ್ಕೊಂಡು ಆಚೆ ಬರುವ ಕಾಲದಲ್ಲಿ ಇಷ್ಟು ಪ್ರಸಾದ ಕೊಡ್ತಾರಲ್ಲ, ಆ ಪ್ರಸಾದ ಅಮೃತಕ್ಕೆ ಸಮಾನ.
ಇನ್ನೊಂದ್ಸತಿ ಲೈನ್ಗೆ ಹೋಗಿ ನಿಂತ್ಕೋಬೇಕು ಪ್ರಸಾದ ಬೇಕು ಅಂದರೆ. ಯಾಕೆಂದರೆ ಭಕ್ತ ಸಾಗರ ಸಾಕಷ್ಟು ಆದ್ದರಿಂದ ಇನ್ನೊಬ್ಬರು ಹಿಂದೆ ಒಂದಲ್ಲ 3 ಸತಿ ನಿಂತ್ಕೊಂಡು ಲೈನಲ್ಲಿ ಪ್ರಸಾದ ತೊಗೊಳ್ಳೋರು. ಈಗ ಒಂದು ಸತಿ ತೊಗೊಳಕ್ಕೆ ಅವಮಾನ, ಹೋಗಿ ಕೈ ಅಡ್ಡಬೇಕಾ ಪ್ರಸಾದಕ್ಕೆ ಅಂತ. ಪ್ರಸಾದಕ್ಕೆ ಕೈ ಅಡ್ಡಿ ಪ್ರಸಾದ ತೆಗೆದುಕೊಳ್ಳೋದು ಥರ ಅವಮಾನ. ನಾವು ಸಾಕಷ್ಟು ಬದಲಾಗ್ತಾ ಇದ್ದೀವಿ. ಪ್ರಕೃತಿ ಈ ಒಂದು ಸುಂದರವಾದಂಥ ಪ್ರಪಂಚದಲ್ಲಿ ನಾವು ಬದುಕ್ತಾ ನಮ್ಮ ಹಳೆದನ್ನು ಮರೀತಾ ಕಷ್ಟದ ದಿನಗಳಂತೂ ಪೂರ್ತಿ ಮರೆತೋಗ್ತಾ ಇದ್ದೀವಿ. ನಾವು ಹೇಗೆ ಬಂದ್ವಿ, ನಮ್ಮ ಬಾಲ್ಯ ಜೀವನ ಹೇಗಿತ್ತು, ಆಗ ನಾವು ಏನು ಕಷ್ಟ ಅನುಭವಿಸ್ತಾ ಇದ್ವಿ, ಒಂದೊಂದು ತುತ್ತು ಅನ್ನ ತಿನ್ನಬೇಕಾದ್ರೆ ಆ ಒಂದು ತುತ್ತು ಅನ್ನ ಯಾರು ನಮಗೆ ಕೊಡ್ತಿದ್ರು, ತಂದೆ ತಾಯಿ ಯಾವ ರೀತಿ ಕಷ್ಟಪಟ್ಟು ತರ್ತಿದ್ರು. ಇವತ್ತು ಶುಡ್ಡು ಬುಡ್ಡು ಹಾಕ್ಕೊಂಡು ನಾವು ಓಡಾಡ್ಬೋದು. ನಮ್ಮ ಹಿಂದೆ ನಮ್ಮ ತಂದೆ ತಾಯಿ ಮತ್ತು ತಾತ ಮುತ್ತಾತ ಅವರೆಲ್ಲ ಹೇಗೆ ಬಂದರು, ಅವರು ನಮ್ಮ ಥರನೇ ಶೋಕಿ ಮಾಡ್ಕೊಂಡು ಇದೇ ಥರ ಶುಡ್ಡು ಬುಡ್ಡು ಹಾಕ್ಕೊಂಡು ಈ ಥರ ಈ ಲೆವೆಲ್ ನೋಡಿಬಿಟ್ಟಿದ್ರೆ ಇವತ್ತು ನಮಗೆ ಒಂದಗಳ ಅನ್ನನೂ ಸಿಗ್ತಿರಲಿಲ್ಲ. ಅವರು ಶ್ರಮ ಬಿದ್ದಿದ್ದಾರೆ, ಕಷ್ಟ ಬಿದ್ದಿದ್ದಾರೆ. ಜೊತೆಗೆ ರೈತರು ನಮ್ಮ ದೇಶದ ಬೆನ್ನೆಲುಬು. ರೈತರು ಈ ಥರ ಶೂಟ್ ಬುಟ್ಟು ಹಾಕ್ಕೊಂಡು ಒಳ್ಳೆ ಬೆಳಗ್ಗೆದ್ದು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಶೂ ಹಾಕ್ಕೊಂಡು ಅವರು ಭೂಮಿ ಕೆಲಸ ಬಿಟ್ಟು ಹೊರಗಡೆ ಸಿಟಿ ಸುತ್ತಕ್ಕೆ ಅಂತ ಬಂದುಬಿಟ್ರೆ, ಈಗ ನೀವು ತಿಂತಾ ಇದ್ದೀವಿ 100 ರೂಪಾಯಿ ಅಕ್ಕಿ ಆಗ್ತಿದ್ಯೇನೋ, ಅವಾಗ 250 ರೂಪಾಯಿ ಅಕ್ಕಿ ಆಗಿಬಿಡುತ್ತೆ. ಅವಾಗ ಅನ್ನನೇ ಸಿಕ್ಕೋದಿಲ್ಲ. ಖಂಡಿತ ಗುರುಜಿ, ಯಾರಿಲ್ಲ ಅಂದ್ರೂ ಕೂಡ ನಾವು ಬದುಕಬಹುದು. ಆದರೆ ರೈತನಿಲ್ಲ ಅಂದರೆ ನಮ್ಮ ಜೀವನ ಊಹಿಸ್ಕೊಳ್ಳೋದಕ್ಕೂ ಅಸಾಧ್ಯ. ಆದರೆ ರೈತರ ಬದುಕು ಇವತ್ತು ಏನಾಗ್ತಿದೆಮ್ಮ, 6 ತಿಂಗಳು ವರ್ಷ ಕಾಲ ಬೆಳೆದಂತಹ ಬೆಳೆ 6 ತಿಂಗಳು ಕಷ್ಟಪಟ್ಟು ಅದಕ್ಕೆ ನೀರುಣಿಸಿ ಅದರಲ್ಲಿರ್ತಕ್ಕಂಥ ಗಲೀಜು ಅದು ಇದು ಎಲ್ಲ ತೆಗೆದು ಪುನಃ ಅದನ್ನು ಶುದ್ಧಿ ಮಾಡಿ ಮಾರ್ಕೆಟ್ಗೆ ಆ ಪದಾರ್ಥಗಳನ್ನು ಕಿತ್ತು ತರಬೇಕಾದ್ರೆ ಆ ಕೂಲಿ ಕೊಡ್ತಕ್ಕಂಥದ್ದನ್ನು ಕೂಲಿ ವರ್ಕೌಟ್ ಆಗೋದಿಲ್ಲ. 6 ತಿಂಗಳು ಕಷ್ಟಪಟ್ಟು ಬೆಳೆದಂತಹ ಬೆಳೆಯನ್ನು ಕಿತ್ತು ಅದನ್ನು ಮಾರ್ಕೆಟ್ಗೆ ತಂದರೆ ಮಾರುಕಟ್ಟೆನಲ್ಲಿ ಅದರ ವ್ಯಾಪಾರ ರಾತ್ರಿಯೆಲ್ಲ ಚಳಿನಲ್ಲಿ ಆ ಮೂಟೆಗಳನ್ನು ಹಾಕ್ಕೊಂಡು ಆ ಮೂಟೆಗಳ ಮೇಲೆ ಮಲ್ಕೊಂಡಿರ್ತಾರೆ. ನೋಡಬೇಕು ನೀವು ರೈತರ ಕಷ್ಟ ನೋಡಬೇಕಂದ್ರೆ ರೈತರು ನೀವು ಮಾರ್ಕೆಟಿಗೆ ಬರಬೇಕು. ಹೋಲ್ಸೇಲ್ ಮಂಡಿಗಳ ಹತ್ರ ಬಂದು ನೋಡಿದ್ರೆ ಆ ರೈತರ ಬಾಧೆ ಏನು ಅನ್ನೋದು ಗೊತ್ತಾಗುತ್ತೆ. ನಾವು ಮನೇಲಿ ಬೆಚ್ಚಿಗೆ ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಳ್ತಾ ಇದ್ದೀವಿ. ಇಲ್ಲಿ ನಮಗೂ ಅನ್ಯಾಯ ಆಗ್ತಿದೆ, ಗ್ರಾಹಕರಿಗೂ ನಮಗೂ ಅನ್ಯಾಯವೇ ಇದೆ. ರೈತ ಕೊಡ್ತಕ್ಕಂಥದ್ದು 2 ರೂಪಾಯಿ, ನಮ್ಮ ಕೈ ಸೇರ್ತಕ್ಕಂಥದ್ದು 200 ರೂಪಾಯಿ. ಆತ 2 ರೂಪಾಯಿ ಮಾರುಕಟ್ಟೆ ಅವನಿಗೆ ಸಿಕ್ಕಿದ್ರೆ ನಮಗೆ ಸಿಗೋದು 20-25 ರೂಪಾಯಿ ನಮಗೆ ಸಿಗುತ್ತೆ. ಈ ಮಧ್ಯದಲ್ಲಿ ಬಂದಂತಹ ಮೌಲ್ಯ ಏನಾಯಿತು? ಆ 2 ರೂಪಾಯಿ ಮನೆಗೆ ತೆಗೆದುಕೊಂಡು ಹೋಗಿ ರಾತ್ರಿ ಎಲ್ಲ ಮೂಟೆಗಳ ಮೇಲೆ ಮಲಗಿದ್ದು ಬೆಳಿಗ್ಗೆ ಎದ್ದು ತೂಕುಡಿಸ್ತಾ ಊರಿಗೆ ಹೋಗ್ಬೇಕು ಅವನು 2 ರೂಪಾಯಿ ಕೈಲಿಟ್ಕೊಂಡು. ಆ 2 ರೂಪಾಯಿನಲ್ಲಿ ಅವನು ತಿಂಗಳೆಲ್ಲ ಒಂದು 6 ತಿಂಗಳು ಕಷ್ಟ ಬಿದ್ದು ಹೆಂಡತಿ ಅಂದಿರ ಮಕ್ಕಳಂದಿರ ಬಿಸಿಲು ಗಾಳಿ ಮಳೆ ಏನೂ ನೋಡ್ದಿರ ಒಂದಿಷ್ಟಪ್ಪ ಹಿಟ್ಟು ಒಂದು ಹಸಿಮೆಣಸಿಕಾಯಿ ಗೊಜ್ಜು. ಇದು ರೈತರ ಜೀವನ. ಎಷ್ಟು ಕಷ್ಟವಾಗಿದೆ ನೋಡಿ. ಬಹುಶಃ ಇದಕ್ಕೆ ಕೊನೆನೇ ಇಲ್ವಾ ಅಂತ. ಹಳ್ಳ ಇರೋ ಕಡೆ ನೀರು ಸೇರಬೇಕು ನಿಜ, ಹಾಗಾದ್ರೆ ತೀರಾ ಈ ಪಾಟಿ ಅನ್ಯಾಯವ? ಇದಕ್ಕೆ ಸಂಬಂಧಪಟ್ಟವರು ಸ್ವಲ್ಪ ಇದರ ಬಗ್ಗೆ ಒಂದು ಎಚ್ಚೆತ್ತುಕೋಬೇಕಾಗಿದೆ. ಆ ಟೊಮೊಟೊ ರಾಶಿ ನೋಡಬೇಕು ನೀವು. ನಾವಿಲ್ಲಿ ಟೊಮೊಟೊ 30-40 ರೂಪಾಯಿ ಕೊಟ್ಟು ತಗೊಳ್ತಾ ಇದ್ದೇವೆ. ಅದೇ ಟೊಮೊಟೊ ರಸ್ತೆನೆಲ್ಲ ಅದನ್ನು 50 ಪೈಸೆ 4 ಕಾಣಿಗೆ ತರ್ತಾರೆ. ಇಲ್ಲ ಅದು ರೈತರು ಪಾಪ ಕೊಡ್ಲಿಕ್ಕೆ ಮನಸ್ಸಾಗ್ದಿರ ಅದನ್ನೆಲ್ಲ ರೋಡಲ್ಲಿ ಸುರಿದು ಹೋಗ್ತಾ ಇದ್ದಾರೆ. ಎಲ್ಲಿಂದ ಮಾಡ್ತಾರೆ? ಅದು ಬೀಜ ಹಾಕೋದೇನು, ಬೆತ್ತನೆ ಬೆಳೆಯೋದೇನು, ನೀರುಣಿಸೋದೇನು, ಸಕಾಲಕ್ಕೆ ಬೇಕಾದಂಥ ರೀತಿ ಅದಕ್ಕೆ ಔಷಧಿಗಳೇನು, ಇಷ್ಟೆಲ್ಲ ನೋಡಿ ರೈತರು ಎಷ್ಟೋ ದಿವಸ ಉಪವಾಸ ಮಲ್ಕೊಂಡು ಕೊನೆಗೆ ನಮಗೆ ತಂದು ಕೊಟ್ಟು 1 ರೂಪಾಯಿ 2 ರೂಪಾಯಿ ತೊಗೊಂಡು ಸಾಲ ತೀರ್ಸಕ್ಕಾಗ್ದಿರ ಹಗ್ಗ ಹಾಕ್ಕೊಳ್ತಾರೆ, ನೇಣು ಹಾಕ್ಕೊಳ್ತಾರೆ, ಸಾಯ್ತಾ ಇದ್ದಾರೆ. ಬಹುಶಃ ಈ ವರ್ಷದ ಸಂಕ್ರಾಂತಿ ಪುರುಷ ಇನ್ನು ಮುಂದಾದರೂ ನಮ್ಮ ರೈತರ ಜೀವನಕ್ಕೆ ಒಂದು ಒಳ್ಳೆ ದಾರಿ ತೋರಿಸ್ಬೇಕು. ರೈತರ ಬಾಳಿಗೊಂದಿಷ್ಟು ಒಳ್ಳೆ ಬೆಳಕಾಗಬೇಕು. ಅವರು ಬೆಳೆದಂಥ ಬೆಳೆಗೆ ಸೂಕ್ತವಾದಂಥ ಒಳ್ಳೆ ಮೌಲ್ಯ ಸಿಕ್ಕಿ ನೇರವಾಗಿ ಗ್ರಾಹಕರ ಕೈ ಸೇರುವಂಥ ರೀತಿಯಲ್ಲಿ ಆಗಬೇಕು. ಹಾಗಾದರೂ ಅವ್ರ ಜೀವನ ಚೆನ್ನಾಗಿರುತ್ತೇನೋ. ಚೆನ್ನಾಗಿರಲಿ ಅಂತಲೇ ನಾವು ನೀವೆಲ್ಲರೂ ಹರಿಸೋಣ. ಗುರುಜಿ, ಸಾಕಷ್ಟು ರೈತರ ಕುರಿತಾಗಿ ಮಾತಾಡ್ತಿದ್ರಿ, ಸಂಕ್ರಾಂತಿ ಹಬ್ಬದ ಕುರಿತಾಗಿ ಮಾತಾಡ್ತಿದ್ರಿ, ಹಾಗೆ ಸಂಕ್ರಾಂತಿ ಪುರುಷ ಅಂತ ವಿಷಯವನ್ನ ಕೂಡ ನೀವು ಹೇಳಿದ್ರಿ. ಕಾರ್ಯಕ್ರಮದ ಕೊನೆ ಭಾಗದಲ್ಲಿ ಮಾತಾಡೋಣ. ಈಗ ಪಂಚಾಂಗ ಶ್ರವಣ ಮಾಡೋಣವಾ? ಖಂಡಿತಮ್ಮ. ಸಹಸ್ರಶೀರ್ಷಾ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಸಭೂಮಿಂ ವಿಶ್ವತೋ ವೃತ್ವಾತ್ ತಿಷ್ಠದಶಾಂಗುಲಂ ಪುರುಷ ಏವೇದಗುಂ ಸರ್ವಂ ಯದ್ಭೂತಂ ಯದ್ಭವ್ಯಂ ಉತಾಮೃತಸ್ತ್ವಸ್ಯೇಷಾನಃ ಯದನ್ಯೇನಾತಿರೋಹತಿ ಏತಾವಾನಸ್ಯ ಮಹಿಮಾ ಅಧೋಧ್ಯಾಯಾಗುಶ್ಚ ಪುರುಷಃ ಪಾದೋಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯ ಅರುಚಂಧಿವಿ. ಓಂ ನಮಃ ಶಿವಾಯ. ಶ್ರೀ ಜಯನಾಮ ಸಂವತ್ಸರೇ ದಕ್ಷಿಣಾಯನೇ ಹೇಮಂತ ಋತು ಪುಷ್ಯಮಾಸ ಕೃಷ್ಣಪಕ್ಷ 13/1/2015 ಮಂಗಳವಾರ ಅಷ್ಟಮಿ ಚಿತ್ತಾ ನಕ್ಷತ್ರ. ಮಂಗಳವಾರ ಅಷ್ಟಮಿ ಬಂದರೆ ದುರ್ಗೆಗೆ ವಿಶೇಷ. ಹಾಗೆ ದುರ್ಗಾದೇವಿಯನ್ನು ಆರಾಧನೆ ಮಾಡ್ತಾ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್, ಆ ದುರ್ಗಾಮಾತೆಯನ್ನು ಪ್ರಾರ್ಥನೆ ಮಾಡಲಿಕ್ಕೆ ಮಂಗಳವಾರ ಬಹಳ ವಿಶೇಷವಾದ್ದು. ಅದರಲ್ಲಿ ಅಷ್ಟಮಿ ಬಂದಿದ್ದರಿಂದ ಇದು ದೇವಿಗೆ ಬಹಳ ವಿಶೇಷ. ದೇವಿಗೆ ವಿಶೇಷವಾಗಿರ್ತಕ್ಕಂಥ ಅಷ್ಟಮಿ ತಿಥಿ ಇವತ್ತಿನ ದಿವಸ
ಯಾರೊಬ್ಬರಾದರೂ ಸಹಿತ ನಿಮ್ಮ ಸುತ್ತಮುತ್ತ ಪ್ರಾಂತ್ಯದಲ್ಲಿರ್ತಕ್ಕಂತಹ ದೇವಿ ಆಲಯಕ್ಕೆ ಒಂದಿಷ್ಟು ಕುಂಕುಮಾರ್ಚನೆಯನ್ನು ಅಥವಾ ಹರಿದ್ರಾ ಕುಂಕುಮವನ್ನು ತಾಯಿಗೆ ತೆಗೆದುಕೊಂಡು ಕೊಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ. ಭಗವತಿಯ ಸಂಪೂರ್ಣ ಅನುಗ್ರಹವು ಖಂಡಿತ ನಿಮಗಾಗತ್ತೆ. ಯಾಕೆಂದರೆ ಎಲ್ಲವೂ ಎಲ್ಲ ಕಾಲಗಳಲ್ಲೂ ಬರೋದಿಲ್ಲ. ಈಗ ಬಂದಂತಹ ಅಂದರೆ ಆಯಾ ನಕ್ಷತ್ರ ತಿಥಿವಾರ ನಕ್ಷತ್ರ ಪ್ರಕಾರ ಇರ್ತಕ್ಕಂತಹ ಯೋಗ ಫಲಗಳನ್ನು ನಾವು ತಿಳ್ಕೊಳ್ಬೇಕು. ಒಂದೊಂದು ದಿನ ಮಾತ್ರವೇ ಈ ತರಹ ಮಂಗಳವಾರ, ಅವತ್ತಿನ ತಿಥಿವಾರ ನಕ್ಷತ್ರ ಯೋಗ ಕರ್ಣ ಇವೆಲ್ಲವೂ ಸಹಿತ ಬಹಳ ಅಚ್ಚುಕಟ್ಟಾಗಿರುತ್ತೆ. ಹಾಗೆ ಇವತ್ತಿನ ಈ ಒಂದು ಶುಭ ಮುಹೂರ್ತ ದೇವಿ ಆರಾಧನೆಗೆ ಬಹಳ ವಿಶೇಷವಾಗಿರುತ್ತೆ. ಅದರಿಂದ ಇವತ್ತು ದೇವಿಯ ರಾಹುಕಾಲದಲ್ಲಿ ಅನುಷ್ಠಾನ ನಡೀತಕ್ಕಂಥ ಯಾವುದೇ ಕ್ಷೇತ್ರಗಳಿರ್ಬೋದು, ಯಾವುದೇ ಒಂದು ಆಲಯಗಳಲ್ಲಿ ರಾಹುಕಾಲದ ಅನುಷ್ಠಾನ ಚೆನ್ನಾಗಿ ನಡೀತಾ ಇದ್ರೆ ಅಂತಹ ಕಡೆ ಶ್ರದ್ಧೆಯಿಂದ ಹೋಗಿ ಭಗವತಿನ ಪ್ರಾರ್ಥನೆ ಮಾಡಿ ಬನ್ನಿ, ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ಳಿ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗವಂದನಾಮೃತ್ಯೋನ್ವೃಕ್ಷೇಮಾಮೃತಾತ್ ತ್ರ್ಯಂಬಕಾಯ ನಮಃ. ಓಂ ವಿಶ್ವೇಶ್ವರಾಯ ನಮಃ. ಓಂ ವೀರಭದ್ರಾಯ ನಮಃ. ವಿಶ್ವಸುಂದರಾಯ ನಮಃ. ಓಂ ಮಹಾಮೂರ್ತಯೇ ನಮಃ. ಓಂ ಸರಸಜಾಕ್ಷಾಯ ನಮಃ. ಓಂ ಶ್ರೀಮತೇ ನಮಃ. ಶ್ರೀ ಸಾಂಬ ಸದಾಶಿವಾಯ ನಮಃ. ಶಿವನ ಆರಾಧನೆ ಮಾಡ್ತಾ ಇನ್ನು ರಾಶಿಗಳ ಕಡೆ ಗಮನ ಹರಿಸೋಣ. ಆದರೆ ರಾಶಿಗಳ ಕಡೆ ಗಮನ ಹರಿಸೋಕ್ಕೂ ಮುನ್ನ ರೈತರ ಬಗ್ಗೆ ನಾನು ತಿಳಿಸಿದೆ ನಿಮಗೆ. ರೈತರು ಪಡ್ತಾ ಇರತಕ್ಕಂಥ ಬಾಧೆ ಸಂಕಷ್ಟಗಳು, ಎಷ್ಟೋ ಕಷ್ಟಪಟ್ಟು 6 ತಿಂಗಳು ವರ್ಷ ಸಾಲ ಸೋಲ ಮಾಡಿ ಬ್ಯಾಂಕಲ್ಲಿ ಸಾಲನೋ ಕೈ ಬದಲು ಎಲ್ಲೋ ದುಡ್ಡು ತಂದು ಭೂಮಿ ಮೇಲೆ ಹಾಕಿ ಏನೋ ಬೆಳೆದಂತಹ ಬೆಳೆಯಿಂದ ಒಂದಿಷ್ಟು ಅನುಕೂಲ ಆಗುತ್ತೆ. ಅದು ಮಕ್ಕಳಿಗೆ ಅನುಕೂಲವೋ ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೋ ಅಥವಾ ಅವ್ರ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೊಂದು ಮದುವೆ ಮಾಡಿ ಅವರು ಜವಾಬ್ದಾರಿ ಕಳ್ಕೊಳ್ಳೋಂಥದ್ದು, 10 ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಬಂದಂಥದ್ದನ್ನು ಸಾಲ ಸೋಲ ಆದಷ್ಟು ಬೇಗ ಸಾಲ ತೀರಿಸಿ ಬಡ್ಡಿ ಕಾಸನ್ನು ಕೊಟ್ಟು ಮನೆ ನೆಮ್ಮದಿಯಾಗಿ ಇಟ್ಕೋಬೇಕು ಅಂತಿರ್ತಕ್ಕಂಥ ರೈತಾಪಿ ವರ್ಗದವರು ಸಾಕಷ್ಟು ಜನ. ನಿಜಕ್ಕೂ ರೈತರ ಸಂಕಷ್ಟಗಳನ್ನು ಕೇಳಲಿಕ್ಕೆ ಸಾಧ್ಯ, ಅಷ್ಟು ಕಷ್ಟದಲ್ಲಿರ್ತಾರೆ ಅವರು. ಇಂದಿನ ಮೈತುಂಬ ಬಟ್ಟೆನ ಒಳ್ಳೆ ಚೆನ್ನಾಗಿರ್ತಕ್ಕಂತಹ ಸಿಟಿಯವ್ರು ಮಾಡಿದಂತಹ ಅಲಂಕಾರದ ಒಡವೆಗಳ ಯಾವುದಿದೆ ಅವರಿಗೆ? ಅವರ ಬದುಕು ಭಗವಂತನೇ ಮೆಚ್ಚಬೇಕು. ಹಾಗೆ ಚಳಿ ಅಂದಿರ ಗಾಳಿ ಅಂದಿರ ಬಿಸಿಲು ಉರಿ ಬಿಸಿಲಿದ್ದರೂ ಸಹಿತ ಭೂಮಿ ಕೆಲಸ ಮಾಡಲೇಬೇಕು. ನೀರಿನ ಅಭಾವ, ರೈತರು ಸರಿಯಾಗಿ ಭೂಮಿ ನೀರಿಲ್ಲ, ಸಕಾಲಕ್ಕೆ ಬೇಕಾದಂತಹ ಮಳೆ ಇಲ್ಲ. ಆದರೂ ನಂಬಿ ಇರ್ತಕ್ಕಂತಹ ಒಂದು ಬೋರನ್ನು ಹಾಕಿ ಆ ಬೋರಲ್ಲಿ ಎಷ್ಟು ಇರುತ್ತೋ ಆ ನೀರನ್ನೇ ಅದನ್ನು ಉಪಯೋಗಿಸಿ ಒಂದು ಬೆಳೆಯನ್ನು ತೆಗಿಬೇಕು. ಎಲ್ಲ ಆಗಿ ನೇನು ಕೈಗೆ ಬಂದಂತಹ ಬೆಳೆ ಅದನ್ನು ತೆಗೆದುಕೊಂಡು ಮಾರುಕಟ್ಟೆಗೆ ಬಂದರೆ ಆ ಮಾರ್ಗದಲ್ಲಿ ಆ ಸಮಯದಲ್ಲಿ ಅವ್ರಿಗೆ ಬೆಲೆ ಸಿಗೋದಿಲ್ಲ. 6 ತಿಂಗಳ ಕಾಲ ಸತತವಾಗಿ ಕಷ್ಟ ಬಿದ್ದು ನಾವು ಆಫೀಸ್ಗೆ ಹೋಗ್ಬೇಕಾದ್ರೆ ಇವತ್ತು ನಮ್ಮ ಮೈಕೈ ನೋವ್ತಿದೆ, ಆಫೀಸ್ಗೆ ರಜಾ ಹಾಕು. ಮಾರ್ಗ ಮಧ್ಯದಲ್ಲಿ ಬೇರೆ ಏನೋ ಕೆಲಸ ಬಿತ್ತು, ಇವತ್ತು ರಜಾ ಹಾಕು. ಮನಸ್ಸು ಯಾಕೋ ಬಹಳ ನೋವಾಗ್ತಾ ಇದೆ, ಇವತ್ತು ಮನರಂಜನಾ ಕ್ಷೇತ್ರಕ್ಕೆ ಹೊರಡು. ಯಾರೋ ಆತ್ಮೀಯರು ಸಿಕ್ಕಿದ್ರು, ಇವತ್ತು ಫಿಲಿಮ್ಗೆ ಹೋಗು. ಆದರೆ ರೈತರ ಜೀವನ ಇದೆಲ್ಲ ಏನೂ ಇಲ್ಲ. ಇದೆಲ್ಲ ಬರೀ ನಾವು ಹೇಳ್ತಕ್ಕಂಥದ್ದನ್ನು ಕೇಳಿಸ್ಕೊಳ್ಬೇಕಷ್ಟೇ. ಅವ್ರ ಡ್ಯೂಟಿ ಅವರ ಕಾಯಕವನ್ನು ಮಾಡಲೇಬೇಕು. ಇನ್ನು ಹೈನುಗಾರಿಕೆ, ಹಸುಗಳನ್ನು ಕಟ್ಕೊಂಡಿರ್ತಕ್ಕಂಥವ್ರು ಸುಮ್ಮನೆ ಅಂದ್ಕೊಂಡ್ರೆ ಆ ಗೋವನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಇನ್ನೂ ಕಷ್ಟ. ಹಾಗೆ ಯಾವುದೇ ಒಂದು ಕೆಲಸ ಕಾರ್ಯ ಆದರೂ ಸಹಿತ ಬೆವರು ತೆಗೆದು ಕೆಲಸ ಮಾಡ್ತಕ್ಕಂಥ ಗುಣ ಅಂದರೆ ರೈತರಿಗೆ ಮಾತ್ರನೇ. ಅಂತಹ ಅನ್ನದಾತರಿಗೆ ಸಿಗುವಂತಹ ಮೌಲ್ಯ, ಅವರು ಸಿಗುವಂತಹ ಗೌರವ, ಅವರು ಸಿಗ್ತಕ್ಕಂತಹ ಒಂದು ಸಂಪಾದನೆ ನೋಡಿದ್ರೆ ನಿಜಕ್ಕೂ ಬೇಡವೇ ಬೇಡಪ್ಪ ಆ ಕೆಲಸ ಅನ್ಸುತ್ತೆ. ಆದರೆ ಅವರೇನಾದ್ರು ಈ ತೀರ್ಮಾನ ತಂದ್ಕೊಂಡ್ಬಿಟ್ರೆ ಎಲ್ಲರೂ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ಕೋಬೇಕು. ಇನ್ನು ಮೋಸ, ದಗ, ಹೊಡೆದಾಟ, ಬಡದಾಟ ಇನ್ನೂ ಜಾಸ್ತಿ ಆಗೋಗ್ಬಿಡುತ್ತೆ. ಹಾಗಾಗಬಾರ್ದು. ನಮ್ಮ ದೇಶದ ಬೆನ್ನೆಲುಬು ರೈತರು. ಅವರು ಚೆನ್ನಾಗಿರಬೇಕಾದ್ರೆ ಅವರು ಬೆಳೆದಂತಹ ಬೆಳೆಗೆ ಸೂಕ್ತವಾದಂತಹ ಒಳ್ಳೆ ಮೌಲ್ಯ ಸಿಗಬೇಕು. ಅವ್ರಿಗೊಂದು ಗೌರವ, ಅವ್ರಿಗೊಂದು ಸ್ಥಾನಮಾನ ಸಿಗಬೇಕು. ನಮ್ಮ ಹಸಿವನ್ನು ನೀಗಿಸ್ತಕ್ಕಂತಹ, ಹಸಿವಿಗೆ ಬೇಕಾದಂಥ ಕಾಲಕ್ಕೆ ಬೇಕಾದಂಥ ಪದಾರ್ಥಗಳನ್ನು ಅವರು ಬೆಳೆದು ತರ್ತಾ ಇದ್ದಾರಲ್ಲ, ಅವರು ಚೆನ್ನಾಗಿರಬೇಕು. ಅವರ ಜೀವನ ಆನಂದಮಯವಾಗಿರಬೇಕು. ಈ ಸಂಕ್ರಾಂತಿಯ ಕಾಲದಲ್ಲಿ ಅವರಿಗೆ ಸಂಪೂರ್ಣವಾದಂತಹ ಕೃಪಾಶೀರ್ವಾದ ಆಗಲಿ. ಭಗವಂತನ ಆಶೀರ್ವಾದ ಜೊತೆಗೆ ನನ್ನ ನೋಡುಗರು ಪ್ರತಿಯೊಬ್ಬರು, ಈ ಕಾರ್ಯಕ್ರಮ ನೋಡ್ತಕ್ಕಂಥ ಪ್ರತಿಯೊಬ್ಬರು ಸಹಿತ ಸಾಧ್ಯವಾದಷ್ಟು ರೈತರ ಬಗ್ಗೆ ಒಂದಿಷ್ಟು ಚಿಂತನೆ ಮಾಡಬೇಕಾಗಿದೆ. ಅವರು ಬೆಳೆದಂಥ ಬೆಳೆಗೆ ಒಂದು ಸೂಕ್ತವಾದ ಮೌಲ್ಯ, ನೀವೇನೋ ಮೌಲ್ಯ ಸರಿಯಾಗಿ ಕೊಡ್ತಿದ್ದೀರಿ. ಟೊಮೊಟೊ ಆಗಲಿ, ಬೆಳೆದ ತರಕಾರಿಗಳಾಗಲಿ, ದವಸ ಧಾನ್ಯಗಳಾಗಲಿ ಎಲ್ಲವೂ ಸಹಿತ ನೀವು ಏನು ಕೊಡಬೇಕು ಅದು ಮೌಲ್ಯ ಕೊಡ್ತಿದ್ದೀರಿ. ಅದು ಅವ್ರ ಕೈ ಸೇರ್ತಾ ಇದೆಯಾ? ಖಂಡಿತ ಸೇರುವುದಿಲ್ಲ. ಯಾರೋ ಮಧ್ಯದಲ್ಲಿರ್ತಕ್ಕಂಥ 3-4 ಜನ ನೆಮ್ಮದಿಯಾಗಿರ್ತಾರೆ, ಬೆಳೆದಂಥವನು ಅವನು ಹಾಳಾಗಿರ್ತಾನೆ, ತಗೊಂಡವರು ನಾವು ಸಹಿತ ಹಾಳಾಗದೆ. ಇಂತಹ ಪರಿಸ್ಥಿತಿ ಆಗ್ತಾ ಇದೆ. ಇದು ಯಾವಾಗ ನಿಲ್ಲುತ್ತೋ, ಯಾವಾಗ ಇದು ಕೊನೆ ಆಗುತ್ತೋ, ಯಾವಾಗ ರೈತ ನೆಮ್ಮದಿಯಾಗಿ ಸಂತೋಷದಿಂದ ಇರ್ತಾನೋ, ಇದೆಲ್ಲ ನಾವು ಸಹಿತ ಕಾದು ನೋಡಬೇಕಾಗಿದೆ.
ಆದರೆ ಎಲ್ಲರ ತೀರ್ಮಾನ ಒಂದಾಗಿ ಎಲ್ಲರೂ ಸಹಿತ ಒಂದು ಸಮಂಜಸವಾದ ಆಲೋಚನೆ ಮಾಡಿದ್ರೆ ರೈತನೂ ಚೆನ್ನಾಗಿರ್ತಾನೆ, ಗ್ರಾಹಕರು ಚೆನ್ನಾಗಿರ್ತಾರೆ. ಇದಾಗಬೇಕಾಗಿದೆ. ಇದಕ್ಕಾಗಿ ಹತ್ತಾರು ಕೈಗಳು, ಸಾವಿರಾರು ಕೈಗಳು ಒಟ್ಟುಗೂಡಬೇಕಾಗಿದೆ. ಒಳ್ಳೆಯದಾಗಲಿ. ಗುರುಜಿ, ಈಗ ಪಂಚಾಂಗ ಶ್ರವಣ ಆಯ್ತು, ದರ್ಪಣಾಂಜನ ದರ್ಶನವೂ ಆಯ್ತು, ಆದ್ರೆ ರಾಶಿಯನ್ನ ಹೇಳೋ ಸಮಯ ಅದೇ ಚರ್ಕ ಕೈಯಲ್ಲಿದೆ. ಯಾಕೆ ಗುರುಜಿ? ನೋಡಮ್ಮ, ಎಷ್ಟು ವಿಶೇಷವಾಗಿದೆ ಈ ಚರ್ಕ, ಎಷ್ಟು ಆನಂದದಾಯಕವಿದೆ. ಇದು ಮಾಡಿರೋದ್ರ ಕಲೆ ಏನು ಚೆನ್ನಾಗಿದೆ, ಆದರೆ ಈ ಚರಕನ್ನ ಗಾಂಧೀಜಿಯವರು ತೋರಿಸ್ಕೊಟ್ಟಂಥದ್ದು. ಜೊತೆಗೆ ಪ್ರತಿದಿನ ಅವರ ಕಾಯಕವನ್ನು ಶ್ರದ್ಧೆಯಿಂದ ಮಾಡ್ತಿದ್ರು. ಪ್ರತಿಯೊಬ್ಬರು ಸಹಿತ ದುಡಿಯುವ ಕೈ ಆಗಿರಬೇಕು, ರಾಜ್ಯ ದೇಶ ಸಮೃದ್ಧಿಯಾಗಿರುತ್ತೆ ಅಂತ ಹೇಳಿದಂಥ ಮಹಾತ್ಮರು. ಇನ್ನು ಪ್ರತಿಯೊಂದು ವಿಧಿವಿಧಾನದಲ್ಲೂ ಈ ಚರಕವನ್ನು ನೋಡಿ ಕಲಿಯುವಂಥದ್ದು ಸಾಕಷ್ಟಿದೆ. ಆದರೆ ಈ ಚರಕ ಇವತ್ತು ನೋಡಲಿಕ್ಕೆ ಸಿಗ್ತಾ ಇದೆಯಾ? ಖಂಡಿತ ಇಲ್ಲ. ಇದರಿಂದ ತಯಾರಾಗ್ತಕ್ಕಂತಹ ಬಟ್ಟೆ ಬರೆಗಳನ್ನು ನಾವು ಹಾಕ್ತಾ ಇದ್ದೀವ? ಒಳ್ಳೆ ಕಾಟನ್ ಬಟ್ಟೆ ಮೈಗೆ ಎಷ್ಟು ಆನಂದವಾಗಿರುತ್ತೆ, ಆರೋಗ್ಯಕ್ಕೆ ಎಷ್ಟು ಆನಂದವಾಗಿರುತ್ತೆ. ಅದಕ್ಕಿಂತ ಹೆಚ್ಚಿನಾಗಿ ಎಷ್ಟು ಜನ ರೈತರು ಮತ್ತು ಕುಶಲಕರ್ಮಿಗಳು ಮತ್ತು ಇದನ್ನು ತಯಾರು ಮಾಡ್ತಕ್ಕಂತಹ ಎಷ್ಟೋ ಜನ ವಿಧಿವಿಧಾನದಲ್ಲಿ ಕಷ್ಟ ಬೀಳ್ತಿದ್ದಾರೆ. ಇವರೆಲ್ಲರಿಗೂ ಒಂದು ವೇದಿಕೆ ಅಂತಿದೆ. ಆ ವೇದಿಕೆನೇ ಫ್ರೀಡಮ್ ಪಾರ್ಕಲ್ಲಿ ಬಂದಿದೆ. ಫ್ರೀಡಮ್ ಪಾರ್ಕಲ್ಲಿ ಖಾದಿ ಉತ್ಸವ ನಡೀತಾ ಇದೆ. ಇದಕ್ಕೆ ಪ್ರತಿಯೊಬ್ಬರು ಹೊರಡ್ಬೋದು. ನಾನು ಹೊರಡ್ತಾ ಇದ್ದೀನಿ ಮಧ್ಯಾಹ್ನ 3 ಗಂಟೆಗೆ. ಅಲ್ಲಿಂದನೇ ಕಳಿಸಿದ್ದಾರೆ ನನಗೂ ಒಂದು, ಇದು ನೀವು ತಗೊಳ್ಳಿ ಅಂತ. ಯಾಕೆಂದರೆ ನೀವು ಸದಾಕಾಲ ಶ್ವೇತವಸ್ತ್ರವನ್ನು ಹಾಕ್ತಿರ್ತೀರಿ. ಕಾಟನ್ ಬಟ್ಟೆ, ನಮ್ಮಲ್ಲಿ ತಯಾರಾಗುವಂತಹ ಬಟ್ಟೆಗಳು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ಉಡೋದಕ್ಕೆ ಬಟ್ಟೆ ನಾವು ಕಳಿಸ್ತೀವಿ ಅಂತ ಒಂದು ಪ್ರೀತಿ ಮಾತು ಹೇಳಿದ್ರು. ಬಟ್ಟೆ ಕಳಿಸ್ತಾರೆ ಅನ್ನೋ ಉದ್ದೇಶ ಅಲ್ಲ, ಅದರಲ್ಲಿ ಅರ್ಥ ಮಾಡ್ಕೋಬೇಕಾದಂತಹದ್ದಿದೆ. ಸಾಕಷ್ಟು ಜನ ದೇಶದ, ರಾಜ್ಯದ ಮೂಲೆಗಳಿಂದ ಅವರು ಸ್ವಂತವಾಗಿ ತಯಾರು ಮಾಡಿರ್ತಕ್ಕಂಥ ಎಷ್ಟೋ ವಸ್ತುಗಳಿದೆ. ವಸ್ತ್ರಗಳಾಗಿರ್ಬೋದು, ಅಲಂಕಾರ ಸಾಮಗ್ರಿಗಳಾಗಿರ್ಬೋದು, ಒಂದಲ್ಲ ಒಂದು ತರಹ ಸಾಕಷ್ಟು ವಿಧಿವಿಧಾನವಾಗಿ, ಸಾಕಷ್ಟು ಅರ್ಥಗರ್ಭಿತವಾಗಿ ತಯಾರಾಗಿರ್ತಕ್ಕಂಥ, ಅವರ ಕೈಗಳಲ್ಲಿ ಬೆಳೆದಂತಹ, ಅವರ ಕರಕುಶಲದಲ್ಲಿ ಅರಳಿದಂತಹ ಎಷ್ಟೋ ವಸ್ತ್ರಗಳಿದೆ, ಎಷ್ಟೋ ಅಲಂಕಾರ ಸಾಮಗ್ರಿಗಳಿದೆ. ಇದೆಲ್ಲಕ್ಕೂ ಸಹಿತ ಒಂದು ವೇದಿಕೆ ಇದೆ. ಅದೇ ಖಾದಿ ಉತ್ಸವ ನಡೀತಾ ಇರತಕ್ಕಂಥದ್ದು. ಅಲ್ಲಿ ತಯಾರಾಗ್ತಕ್ಕಂಥ, ಅಲ್ಲಿರ್ತಕ್ಕಂತಹ ಮಳಿಗೆಗಳಿದೆಯಲ್ಲ, ನಿಜಕ್ಕೂ ಗ್ರಾಹಕರ ಕೈಗೆ ನೇರವಾಗಿ ಸಿಗುವಂಥ ರೀತಿ. ಅಂದರೆ ರೈತರು ಮತ್ತು ಅಲ್ಲಿರ್ತಕ್ಕಂಥವ್ರು ಕುಶಲಕರ್ಮಿಗಳು ಅವರು ಕಷ್ಟಪಟ್ಟು ತಯಾರು ಮಾಡಿರ್ತಕ್ಕಂಥದ್ದನ್ನು ನೇರವಾಗಿ ಗ್ರಾಹಕರ ಕೈ ಸೇರಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಜೊತೆಗೆ ಎಷ್ಟೋ ಜನ ಒಂದು ಒಳ್ಳೆ ವೇದಿಕೆ ಇಲ್ಲದೆ ಒದ್ದಾಡ್ತಿರ್ತಾರೆ. ಅಂತಹ ಒಂದು ವೇದಿಕೆಯನ್ನು ಕಲ್ಪ ಮಾಡಿ ಆ ವೇದಿಕೆಯಲ್ಲಿ 10 ಜನಕ್ಕೆ ದಾರಿ ತೋರಿಸಿ ಅವ್ರ ಕೈಯಲ್ಲಿರ್ತಕ್ಕಂಥ ವಿದ್ವತ್ತು 10 ಜನಕ್ಕೆ ಗೊತ್ತಾಗಲಿ ಅಂತ ನಾನು ಲಾಸ್ಟ್ ಟೈಮ್ ಕಳೆದ ಬಾರಿ ಹೋಗಿದ್ದೆ. ಒಂದಿಷ್ಟು ದಪ್ಪ ಮಣ್ಣು, ಒಂದು ಸುಂದರವಾದಂತಹ ದೊಡ್ಡ ಮಡಿಕೆ ಮಾಡುವಂಥ ವಿಧಿವಿಧಾನನ ನೀವು ಅಲ್ಲಿ ನೋಡ್ಬೋದು. ಆದರೆ ಒಂದಿಷ್ಟಪ್ಪ ಮಣ್ಣಿನ ಮುದ್ದೆಯಿಂದ ಸುಂದರವಾದಂತಹ ಗಡಿಗೆಯನ್ನು ಮಾಡುವಂತಹ ಕಲೆ ಇದೆಯಲ್ಲ, ಅದನ್ನು ನಾನು ಬರೀ ಹೇಳಿದ್ರೆ ಸಾಲದು, ನೀವು ಕಣ್ಣು ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಹಾಗೆ ಮಣ್ಣಿನ ಕೆಲಸ ಇರ್ಬೋದು, ಕುಸರಿ ಕೆಲಸ ಇರಬಹುದು, ಅಥವಾ ಇನ್ನೂ ಸಾಕಷ್ಟು ವಿಧಿವಿಧಾನ. ಇನ್ನು ಮನೆಯಲ್ಲೇ ತಯಾರಾಗ್ತಕ್ಕಂಥ ಪದಾರ್ಥಗಳು ಒಂದೆರಡಲ್ಲ, ಒಂದು ಅಷ್ಟೋತ್ತರ 108 ಇದ್ದರೆ ಆ 108 ಪದಾರ್ಥಗಳು, ಉಪ್ಪಿನಕಾಯಿಂದ ಮೊದಲುಕೊಂಡು ಹಪ್ಪಳದವರೆಗೂ ಪ್ರತಿಯೊಂದು ಸಹಿತ ಅಷ್ಟು ಚೆನ್ನಾಗಿ, ಅಷ್ಟು ವಿಶೇಷವಾದಂಥ ರೀತಿ ಅಲ್ಲಿದೆ. ಹಾಗಾಗಿ ಫ್ರೀಡಮ್ ಪಾರ್ಕಲ್ಲಿ ನಡೀತಾ ಇರ್ತಕ್ಕಂಥ ಖಾದಿ ಉತ್ಸವ ಭಾಳ ವಿಶೇಷವಾಗಿದೆ. ನಾನು ಬರ್ತಾ ಇದ್ದೀನಿ ಇವತ್ತು ಮಧ್ಯಾಹ್ನ. ನೀವೆಲ್ಲರೂ ಬನ್ನಿ. ಆ ಗ್ರಾಹಕರಿಗೂ ಅನುಕೂಲ ಆಗಲಿ, ಅಂದರೆ ಅಲ್ಲಿರ್ತಕ್ಕಂಥ ವರ್ತಕರು, ಅಲ್ಲಿ ವ್ಯಾಪಾರಸ್ಥರು, ಅವ್ರಿಗೂ ಅನುಕೂಲ ಆಗಲಿ. ಅದಕ್ಕಿಂತ ಹೆಚ್ಚಿನಾಗಿ ಪ್ರತಿಯೊಬ್ಬರ ಕಲೆ, ಪ್ರತಿಯೊಬ್ಬರ ಕೈಯಲ್ಲಿ ಅರಳಿರ್ತಕ್ಕಂಥ ಕಲೆ ಏನಿದೆ, ಆ ಕಲಾ ಸರಸ್ವತಿ ಏನೆಲ್ಲ ಇದ್ದಾಳೆ ಅವಳನ್ನು ನೋಡೋಣ, ಆನಂದಿಸೋಣ. ಜೊತೆಗೆ ಅದು ನಮ್ಮ ದೇಸಿತನ ಅಲ್ವಾ ಗುರುಜಿ? ಖಾದಿ ಅಂತ ಹೇಳಿದ್ರೆ ಅದನ್ನ ಹಾಕೊಳ್ಬೇಕು ಅನ್ನುವಂತಹ ಒಂದು ಮಾಹಿತಿಯನ್ನ ನೀಡ್ತಾ ಇದ್ದೀರಾ. ಖಂಡಿತ. ಖಾದಿ ಬಟ್ಟೆ ಹಾಕಿದಾಗಲೇ ಗೊತ್ತಾಗೋದು ಅದರ ಕದರ್ ಏನು ಅಂತ. ಅಂತಹ ವಿಶೇಷತೆ ಆರೋಗ್ಯಕ್ಕೆ ಒಳ್ಳೆಯದು. ಜೊತೆಗೆ ನಮ್ಮ ದೇಹದ ಉಷ್ಣಾಂಶ ಮತ್ತು ಥಂಡಿ ವಾತಾವರಣ ಎಲ್ಲವನ್ನು ಸಹಿತ ಸರಿಯಾದಂಥ ರೀತಿ ಸಮತೋಲನ ತರುವಂತಹ ಶಕ್ತಿ ಆ ಖಾದಿ ವಸ್ತ್ರದಲ್ಲಿದೆ. ಯಾಕೆಂದರೆ ಹತ್ತಿಯಿಂದ ತಯಾರಾದಂಥದ್ದು. ಜೊತೆಗೆ ಶ್ರಮ ಇದೆ. ಬೇರೊಂದು ಕಡೆ ಎಲ್ಲೋ ಹೋಗಿ ಕೈಯಡ್ಡಿ ಕೆಲಸ ಮಾಡದಿರ ಸ್ವಂತವಾಗಿ ತನ್ನ ಕಾಲ ಮೇಲೆ ತಾನು ನಿಂತು ಜೀವನವನ್ನು ನಡೆಸಬೇಕು ಅಂತ ಛಲದಿಂದ ಬದುಕ್ತಕ್ಕಂಥವ್ರಿಗೆ ನಾವು ದಾರಿ ತೋರಿಸ್ದಂಗಾಗತ್ತೆ. ಅವರಿಂದ ನಾವು ಕಲಿಬೇಕಾದ್ದು ಸಾಕಷ್ಟಿದೆ. ಅಂತಹ ಒಂದು ವಿಶೇಷವಾದಂತಹ ಒಂದು ಮಳಿಗೆ ಖಾದಿ ಗ್ರಾಮೋದ್ಯೋಗ. ಸಹಾಯ ಮಾಡೋಣ. ನೀವು ಬನ್ನಿ, ನಾನು ಬರ್ತೇನೆ, ಎಲ್ಲರೂ ಸೇರಿ ಹೋಗೋಣ. ಮತ್ತೊಮ್ಮೆ ಚರಕವನ್ನು ತಿರುಗಿಸೋಣ. ಇದು ಬಹಳ ಚೆನ್ನಾಗಿದೆ. ಈ ಮೂಲಕ ಬಹುಶಃ ನನಗೂ ಕೂಡ ಗೊತ್ತಿರಲಿಲ್ಲ ಖಾದಿ ಉತ್ಸವ ನಡೀತಾ ಇದೆ ಅಂತ. ಹಾಗಾಗಿ ಫ್ರೀಡಮ್ ನಾನು ಇವತ್ತು ಮಧ್ಯಾಹ್ನ ಹೊರಟಿದ್ದೀನಮ್ಮ. ಒಳ್ಳೇದಾಗ್ಲಿ. ಇನ್ನ ರಾಶಿ ಫಲದತ್ತ ಹೊರಡೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಭಗವತಿ ರಾಜರಾಜೇಶ್ವರಿ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ಫಲದಲ್ಲಿ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಇದೆ. ನಿಮ್ಮ ಮನಸ್ಸಲ್ಲಿ ನೆಮ್ಮದಿ ಕಾಣದಂಥ ರೀತಿ ಇದೆ. ಸಣ್ಣ ಪುಟ್ಟ ವಿಚಾರಕ್ಕೂ ಬಹಳ ಬೇಗ ತಲೆ ಕೆಡಿಸ್ಕೊಳ್ತೀರಿ. ಎಲ್ಲೋ ಒಂದು ಮೂಲೆಯಲ್ಲಿ ನಿಂತು ಅಯ್ಯೋ ನಾನು ಇವತ್ತು ಯಾಕೆ ಈ ಥರ ಆಗ್ತಿದೆ, ಅಥವಾ ನಾನು ಮಾಡಿದ ತಪ್ಪೇನು,
ಅಥವಾ ನನಗೆ ಯಾಕೆ ಈ ತರಹ ಪರಿಸ್ಥಿತಿ ಆಗ್ತಾ ಇದೆ ಅಂತ ಈ ಥರ ಆಲೋಚನೆ ಮಾಡಬೇಕಂತ ಪ್ರಸಂಗ ಎದುರಾದಿತ್ತು. ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ನೀವು ಮಾಡಬೇಕಾದಂಥದ್ದು, ನಿಮ್ಮ ಮನೆಯ ಸಮೀಪದಲ್ಲಿ ಎಲ್ಲಾದರೂ ಬೆಟ್ಟದ ನೆಲ್ಲಿ ಗಿಡ ಇದ್ದರೆ ಅಥವಾ ತುಂಬೆ ಗಿಡ ಇದ್ದರೆ, ಒಂದು ಬೆಟ್ಟದ ನೆಲ್ಲಿ ಇಲ್ವಾ ತುಂಬೆ ಗಿಡ, ಈ ತುಂಬೆ ಗಿಡಕ್ಕಾಗಲಿ ಬೆಟ್ಟದ ನೆಲ್ಲಿಕ್ಕಾಗಲಿ 3 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ನಂತರ ನಿಮ್ಮ ಕೆಲಸಕ್ಕೆ ಆಚೆ ಹೊರಡೋದ್ರಿಂದ ಮೇಷರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣಬಹುದು. ಆದರೂ ಬಹಳ ಎಚ್ಚರಿಕೆ ಇರಲಿ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6ರ ತನಕ, ಆ 2 ರಿಂದ 6 ಗಂಟೆ ತನಕ ಈ ಮಧ್ಯದಲ್ಲಿ ಆಗ್ತಕ್ಕಂಥ ಸಣ್ಣ ಪುಟ್ಟ ಬದಲಾವಣೆಗಳು ನಿಮ್ಮ ಮನಸ್ಸು ನೋಯಿಸಬಹುದು, ಅಲ್ಲಿ ಲಾಭನೂ ಕಾಣಬಹುದು. ಎಚ್ಚರಿಕೆ ಇರಲಿ. ಒಳ್ಳೆಯದಾಗಿ ಗುರುಜಿ, ಮೇಷರಾಶಿ ಒಬ್ಬರಿಗೆ ತಿಳಿಸಿದ್ರಿ, ಇನ್ನು ವೃಷಭ ರಾಶಿಯಿಂದ ಮುಂದುವರಿಸೋಣವಾ? ಖಂಡಿತಮ್ಮ ತಿಳಿಸ್ತೀನಿ. ನಾಳೆ ಅಯ್ಯಪ್ಪನ ವಿಶೇಷವಾದಂತಹ ಅನುಷ್ಠಾನ. ನಮ್ಮ ಕಾರ್ಯಕ್ರಮ ಮುಗಿದ ನಂತರ ನಾನು ನೆಲಮಂಗಲಕ್ಕೆ ಬರ್ತಿದ್ದೇನೆ, ಅಂದರೆ ಅಯ್ಯಪ್ಪನ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಬರ್ತಿದ್ದೇನೆ. ಅಲ್ಲಿಗೆ ಬರ್ತಕ್ಕಂತಹ ಪ್ರತಿಯೊಬ್ಬರು ನಾಳೆ ತಪ್ಪದಿರ ನೀವು ಮಾಡಬೇಕಾದ್ದು, ಅಯ್ಯಪ್ಪನ ಅನುಷ್ಠಾನಕ್ಕೆ ಬರಬೇಕಾದ್ರೆ ಒಂದು ಉದ್ಧರಣೆ ಹಾಲು ತಲೆಗೆ ಹಾಕೊಂಡು ಸ್ನಾನ ಮಾಡಿಕೊಂಡು ಬನ್ನಿ. ಯಾಕೆಂದರೆ ಪ್ರತಿಷ್ಠಾಪನಾ ಕಾರ್ಯಕ್ರಮ ಬಂದಂಥವರು ಸುಮ್ಮನೆ ಯಾವುದೋ ಒಂದು ಮೂಲೆಗೆ ನಿಂತ್ಕೊಳ್ತಕ್ಕಂಥದ್ದಲ್ಲ. ಬಂದಂಥ ಪ್ರತಿಯೊಬ್ಬರು ಮನೆಯಿಂದ ಬರಬೇಕಾದ್ರೆ ಅಯ್ಯಪ್ಪನಿಗೆ ಒಂದಿಷ್ಟು ಅರಿಶಿನ ಕುಂಕುಮ ಹೂ ನಿಮ್ಮನೆಯಿಂದ ತೆಗೆದುಕೊಂಬನ್ನಿ. ಸಾಧ್ಯವಾದರೆ ಒಂದು ತುಪ್ಪದ ದೀಪ ಮನೆಯಿಂದ ತೆಗೆದುಕೊಂಬಂದು ಅಲ್ಲಿ ದೇವಸ್ಥಾನದ ಆವರಣದಲ್ಲಿ ದೀಪವನ್ನು ಅಂಟಿಸಿ. ಯಾಕೆಂದರೆ ಬರಿಗೈಲಿ ಬಂದು ಹೋಗ್ತಕ್ಕಂಥದ್ದು ತಪ್ಪೇನಿಲ್ಲ, ಬರಬಹುದು, ದರ್ಶನ ಮಾಡಬಹುದು. ಆದರೆ ನಿಮ್ಮ ಮನೆಯಿಂದ ಒಂದು ಹಣತೆಯಲ್ಲಿ ತುಪ್ಪದ ಬತ್ತಿಯನ್ನಿಟ್ಟು ಮನೆಯಿಂದ ಆ ಹಣತೆಯನ್ನು ತೆಗೆದುಕೊಂಬಂದು ಅಲ್ಲಿ ಅರಿಶಿನ ಕುಂಕುಮ ಧ್ವಜಸ್ತಂಭದ ಹತ್ರನೋ ದೇವಸ್ಥಾನದ ಪ್ರಾಕಾರ ಮಂಟಪದಲ್ಲೋ ಒಂದು ತುಪ್ಪದ ದೀಪ ಅಂಟಿಸೋದ್ರಿಂದ ಹೊಸದಾಗಿ ಪ್ರತಿಷ್ಠಾಪನೆ ಆದಂಥ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಅನುಷ್ಠಾನ ನಿಜಕ್ಕೂ ಅರ್ಥಗರ್ಭಿತವಾಗಿರುತ್ತೆ. ಅದರಲ್ಲೂ ತುಂಬ ದೂರ ಇಲ್ಲ, ನೆಲಮಂಗಲ ಹತ್ತಿರದಲ್ಲಿ ಹಬ್ಬದ ವಾತಾವರಣ, ಸುಗ್ಗಿಯ ವಾತಾವರಣ, ಅಂತಹ ವಾತಾವರಣದಲ್ಲಿ ಅಯ್ಯಪ್ಪನ ಪ್ರತಿಷ್ಠಾಪನೆ ಆಗ್ತಕ್ಕಂಥ ಸುಂದರವಾದಂಥ ಕ್ಷಣಗಳು, ಜೊತೆಗೆ ಗಿರಿಜಾ ಕಲ್ಯಾಣೋತ್ಸವದ ದೃಶ್ಯಗಳನ್ನು ಕಣ್ತುಂಬಿಸ್ಕೊಳ್ಳೋದಿದೆಯಲ್ಲ, ಇದು ಮಹಾಭಾಗ್ಯ. ಇದು ಎಲ್ಲರಿಗೂ ಸಿಗ್ತಕ್ಕಂಥದ್ದಲ್ಲ. ಸಿಕ್ಕಂಥ ಅವಕಾಶವನ್ನು ಉಪಯೋಗಿಸ್ಕೊಳ್ಬೇಕು ನಾವು. ಅಂತಹ ಒಂದು ವಿಶೇಷತೆ ಇರತಕ್ಕಂಥ ಗಿರಿಜಾ ಕಲ್ಯಾಣೋತ್ಸವ ನಡೀತಾ ಇದೆ. ಅದರಲ್ಲೂ ನಮ್ಮ ರಂಗದಾಮಯ್ಯನವರು ಬಹಳ ವಿಶೇಷವಾಗಿ ಅರ್ಥಗರ್ಭಿತವಾಗಿ ಈ ಸದ್ಯ ಅನುಷ್ಠಾನ ಆಗಲೇಬೇಕು ಗುರುಗಳೇ ಅಂತ. ಯಾಕೆಂದರೆ ಲಾಸ್ಟ್ ಟೈಮು ಸುಗ್ನಳ್ಳಿಗೆ ಹೋದಾಗ ಅಲ್ಲಿ ನಡೆದಂತಹ ಗರುಡೋತ್ಸವ ಬಹಳ ವಿಶೇಷವಾಗಿತ್ತು, ಅರ್ಥಗರ್ಭಿತವಾಗಿತ್ತು. ಅಲ್ಲಿ ಗರುಡೋತ್ಸವದ ವಿಶೇಷ ಏನಂದರೆ, ಅಲ್ಲಿ ನಡೀತಕ್ಕಂಥ ಇಂತಹ ವಿಶೇಷವಾದಂತಹ ಹಬ್ಬ ಹರಿದಿನಗಳಲ್ಲಿ, ಉತ್ಸವ ಸಮಾರಂಭಗಳಲ್ಲಿ ಮೇಲೆ ಗರುಡ ದೇವರು ಬರ್ತಾರೆ. ಇವತ್ತಿಗೂ ಅದು ಪ್ರತೀತಿ. ಆ ದೇವಸ್ಥಾನದಲ್ಲಿ ಯಾವುದೇ ಪೂಜಾನುಷ್ಠಾನ ನಡೆದರೂ ದೇವಸ್ಥಾನದ ಮೇಲ್ಭಾಗದಲ್ಲಿ ನಿಂತು ನೋಡಿದ್ರೆ ಗರುಡ ದೇವಸ್ಥಾನದ ಗೋಪುರದ ಮೇಲ್ಭಾಗದಲ್ಲಿ ನಿಂತಿರುತ್ತೆ. ಆ ಗರುಡ ಆ ಪ್ರಾಂತ್ಯದಲ್ಲಿ ಪ್ರದಕ್ಷಿಣೆ ಮಾಡಿದ್ರೆ ಮಾತ್ರವೇ ಆ ಕಾರ್ಯಕ್ರಮಗಳು ಮುಂದುವರಿಸೋದು. ಅಲ್ಲಿನ ವಿಶೇಷ. ಅಂತಹ ಕಡೆ ಅನುಷ್ಠಾನ ಮಾಡಿಸಿದಂಥವರು ನಮ್ಮ ಆತ್ಮೀಯರಾದಂಥ ರಂಗದಾಮಯ್ಯನವರು ಅಷ್ಟು ಚೆನ್ನಾಗಿ ಮಾಡಿದ್ರಿ. ಈಗ ಅಯ್ಯಪ್ಪನ ಅನುಷ್ಠಾನ, ಅನ್ನದಾಸೋಹ ಮತ್ತು ಗಿರಿಜಾ ಕಲ್ಯಾಣೋತ್ಸವ ಇದೆಲ್ಲ ಬಹಳ ವಿಶೇಷವಾಗಿದೆ. ಮತ್ತೊಮ್ಮೆ ಅದರ ವಿಳಾಸ ಹೇಳ್ಬಿಡಮ್ಮ. ಖಂಡಿತ ಗುರುಜಿ. ಗುರುಜಿಯವರು ನಾಳೆ ಬರ್ತಾ ಇದ್ದಾರೆ. ನೆಲಮಂಗಲದ ವೀವರ್ಸ್ ಕಾಲೋನಿ, ಶ್ರೀನಿವಾಸ ಲೇಔಟ್, ಸಿದ್ಧಲಿಂಗೇಶ್ವರ ಸ್ಕೂಲ್ ಹಿಂಭಾಗ ಜರುಗುತ್ತಿರುವಂತಹ ಅಯ್ಯಪ್ಪ ಸ್ವಾಮಿಯ ಒಂದು ದೇವಸ್ಥಾನದ ಪ್ರತಿಷ್ಠಾಪನಾ ಕಾರ್ಯಕ್ರಮ, ಹಾಗೆ ಗಿರಿಜಾ ಕಲ್ಯಾಣೋತ್ಸವ, ಇದರಲ್ಲಿ ಖಂಡಿತವಾಗ್ಲೂ ಆಸ್ತಿಕ ಬಂಧುಗಳೆಲ್ಲರೂ ಕೂಡ ಬಂದು ಭಾಗವಹಿಸಬಹುದು ಅಂತ ತಿಳಿಸ್ತಾ, ಗುರುಜಿ ಮುಂದಿನ ರಾಶಿ ಕುರಿತಾಗಿ ತಿಳಿಸ್ಕೊಡ್ತೀರಾ? ಖಂಡಿತಮ್ಮ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತು ಆರ್ಥಿಕ ಪರಿಸ್ಥಿತಿಯಲ್ಲೂ ಅಭಿವೃದ್ಧಿಯನ್ನು ಕಾಣ್ತೀರಿ, ಮನಸ್ಸಲ್ಲೂ ಶಾಂತಿಯನ್ನು ತಂದುಕೊಳ್ತೀರಿ, ವ್ಯವಹಾರಗಳಲ್ಲಿ ಸಾಕಷ್ಟು ಲಾಭವನ್ನು ಕಾಣುವಂಥ ಒಂದು ವಿಶೇಷವಾದಂಥ ದಿನವೂ ಹೌದು. ಇವತ್ತು ಯಾವುದೇ ಒಂದು ಕೆಲಸ ಕಾರ್ಯವಾದರೂ ಸಹಿತ ಹೆಚ್ಚಿನ ಅಭಿವೃದ್ಧಿಯನ್ನು ಪಡೀಲಿಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆದೇವರನ್ನ ಪ್ರಾರ್ಥನೆ ಮಾಡಿ, ಜೊತೆಗೆ ನಿಮ್ಮ ಜನ್ಮ ಕೊಟ್ಟ ತಾಯಿಯ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ ನಂತರ ನೀವು ಆಚೆ ಹೊರಡೋದ್ರಿಂದ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಪ್ರಗತಿಯನ್ನು ಪಡಿತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದ ಕಡೆ ಬಹಳ ಲಕ್ಷ್ಯ ಬೇಕು. ಸಣ್ಣ ಪುಟ್ಟ ವ್ಯತ್ಯಾಸಗಳು, ಸಣ್ಣ ಪುಟ್ಟ ಮನಸ್ತಾಪಗಳು, ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು, ಮನೆಯಲ್ಲಿರ್ತಕ್ಕಂಥವ್ರು, ನಿಮ್ಮ ಸುತ್ತಮುತ್ತ ಇರತಕ್ಕಂಥವ್ರು ಯಾವುದಾದ್ರೂ ಒಂದು ವಿಚಾರವನ್ನು ಕೆದಕಿ ನಿಮ್ಮನ್ನು ಮಾತಾಡಿಸ್ತಾರೆ. ಇಲ್ಲದಂತೆ ನೀವು ಉದ್ರೇಕವಾಗ್ತೀರಿ, ಆ ಉದ್ವಿಗ್ನಪಟ್ಟು ಇಲ್ಲದಂಥ ರೀತಿ ಮನಸ್ತಾಪಗಳು ತಂದುಕೊಳ್ತೀರಿ. ಜೋಪಾನ. ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಒಂದು ಪ್ರಗತಿಯನ್ನು ಕಾಣಬೇಕು ನೀವು. ಆದರೆ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ಯಾರೊಂದಿಗೆ ಹಂಚ್ಕೊಳ್ಳೋಕ್ಕಾಗದಿರ ಎಲ್ಲೋ ಒಂದು ಕಡೆ ಸೈಲೆಂಟ್ ಆಗಿಬಿಡ್ತೀರಿ ನೀವು. ಆದರೆ ಇವತ್ತಿನ ದಿವಸ ಮಿಥುನ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಹೊಟ್ಟೆಗೆ ಸಂಬಂಧಪಟ್ಟಂಥ ಬಾಧೆನೂ ಅನುಭವಿಸ್ಬೋದು. ಇದಕ್ಕಾಗಿ ನೀವು ಮಾಡಬೇಕಾದ್ದು, ಮನೆಯಿಂದ ಆಚೆ ಹೊರಡುವಾಗ ಒಂದು ಉದ್ಧರಣೆ ತುಳಸಿ ತೀರ್ಥವನ್ನು ತೆಗೆದುಕೊಳ್ಳಿ. ಹಾಗೆ ಪುರುಷರು ನೀವು ಮನೆಯಿಂದ ಆಚೆ ಹೊರಡುವಂಥ ಕಾಲದಲ್ಲಿ ಒಂದು ಚಿಟಿಕೆ ಅಕ್ಕಿಯನ್ನು, ಗಂಡು ಮಕ್ಕಳಾದರೆ ಒಂದು ಚಿಟಿಕೆ ಅಕ್ಕಿಯನ್ನು ಆಗ್ನೇಯ ಭಾಗದಲ್ಲಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ. ಹೆಣ್ಣು ಮಕ್ಕಳಾದರೆ ತುಳಸಿ ತೀರ್ಥವನ್ನು ಒಂದು ಉದ್ಧರಣೆ ತುಳಸಿ ತೀರ್ಥ ತೆಗೆದುಕೊಂಡು ಆಚೆಗೆ ಹೊರಡಿ ಸಾಕಷ್ಟು ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು
ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಕರ್ಕಾಟಕ ರಾಶಿಯವರಿಗೆ ಸಾಕಷ್ಟು ಯಶಸ್ಸಿದೆ ಮತ್ತು ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡಿಕೊಳ್ಳೋದಕ್ಕೆ ನಿಮ್ಮ ಸಂಬಂಧಿಕರಾಗಲಿ, ನಿಮ್ಮ ಆತ್ಮೀಯರಾಗಲಿ, ನಿಮ್ಮ ಸಂಬಂಧಿಕರು ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅವರು ಕೊಡ್ತಕ್ಕಂಥ ಮಾರ್ಗದರ್ಶನದಿಂದ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಬಂದು ಒದಗಬಹುದಾದಂತಹ ತುಂಬ ದೊಡ್ಡದಾದಂತಹ ಒಂದು ಗಂಡಾಂತರವೋ ಅಥವಾ ಯಾವುದಾದ್ರು ಒಂದು ಲಾಸಿನ ಸನ್ನಿವೇಶವೋ ಇದನ್ನು ತಪ್ಪಿಸೋದಕ್ಕೆ ನಿಮ್ಮ ಆತ್ಮೀಯರು, ಸಂಬಂಧಿಕರು ನಿಮಗೆ ಬಹಳಷ್ಟು ಸಹಾಯ ಮಾಡ್ತಾರೆ. ಅಂತಹ ಒಂದು ವಿಶೇಷತೆ ಇರತಕ್ಕಂಥ ಈ ದಿನ ನೀವು ಮಾಡಬೇಕಾದ್ದು ಚಂದ್ರಶೇಖರನ ಪ್ರಾರ್ಥನೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಆ ಶಿವಮಂತ್ರವನ್ನು ಇವತ್ತಿನ ದಿವಸ ಕರ್ಕಾಟಕ ರಾಶಿಯವರು ಪ್ರಾರ್ಥನೆ ಮಾಡಿದ್ದೆ ಆದರೆ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಸಿಂಹರಾಶಿಯವರಿಗೆ ಸಾಕಷ್ಟು ಲಾಭವೂ ಇದೆ, ಹಾಗೆ ನಷ್ಟವೂ ಇದೆ. ಪ್ರತಿದಿನ ಒಂದಲ್ಲ ಒಂದು ಕಡೆ ಲಾಭ ನೋಡ್ತಕ್ಕಂಥ ನಿಮಗೆ ಇವತ್ತಿನ ದಿವಸ ಎಲ್ಲೋ ಒಂದು ಕಡೆ ತಲೆ ಬಗ್ಗಿಸ್ಬೇಕಾಗತ್ತೆ. ನೀವು ಮಾತಿಗೆ ತಪ್ಪತಕ್ಕಂಥದ್ದಾಗಲಿ ಅಥವಾ ಕೊಟ್ಟು ಮಾತನ್ನಂತೆ ನಡ್ಕೊಳ್ಳೋಕ್ಕಾಗದೇ ಇರತಕ್ಕಂಥದ್ದಾಗಲಿ ಅಥವಾ ಸಣ್ಣ ಪುಟ್ಟ ಮಾತನ್ನು ಏನೋ ಮಾತಾಡೋದಕ್ಕೆ ಹೋಗಿ ಒಂದು ಸುಳ್ಳನ್ನು ಹೇಳಿ ಅಲ್ಲಿ ಸಭೆ ಸಮಾರಂಭಗಳಲ್ಲಿ ಅವಮಾನ ಆಗ್ತಕ್ಕಂಥ ಪರಿಸ್ಥಿತಿ ಎದುರಾಗ್ಬೋದು. ಸಿಂಹರಾಶಿಯವರಿಗೆ ಇವತ್ತು ಅಷ್ಟೊಂದು ಸರಿಯಾದಂಥ ದಿನವಲ್ಲ. ಆದರೆ ಇಂತಹ ದಿನನ ನೀವು ಸರಿಪಡಿಸ್ಕೊಳ್ಬೇಕಾದ್ರೆ ನೀವು ಮನೆಯಿಂದ ಆಚೆ ಹೊರಡುವಾಗ ಒಂದು ಚಿಟಿಕೆ ಉದ್ದಿನಬೇಳೆ ಅಥವಾ ಒಂದು ಚಿಟಿಕೆ ಕಡಲೆಬೇಳೆ, ಉದ್ದು ಅಂದರೆ ರಾಹು, ಕಡಲೆ ಅಂದರೆ ಗುರು, ಇದನ್ನು ಒಂದು ಅಂಗೈಯಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡಿ ಇವತ್ತು ನಮಗೆ ಒದಗಬಹುದಾದಂಥ ಕಷ್ಟಗಳು, ಸಂಕಷ್ಟಗಳು, ಇರ್ತಕ್ಕಂಥ ದೋಷಗಳು ದೂರ ಆಗಲಿ ಅಂಥೇಳಿ ಅದನ್ನು ಹಸಿರು ಗಿಡದ ಮೇಲೆ ಹಾಕಿ ಆಚೆ ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಕನ್ಯಾ ರಾಶಿಯವರಿಗೆ ಸಾಕಷ್ಟು ಯಶಸ್ಸಿದೆ. ಆ ಯಶಸ್ಸನ್ನು ಸಂಪಾದನೆ ಮಾಡಿದ್ದೀರಿ, ಇವತ್ತು ಲಾಭವನ್ನು ಕಾಣ್ತೀರಿ. ಮನಸ್ಸಲ್ಲಿರ್ತಕ್ಕಂತಹ ದುಃಖ ದುಮ್ಮಾನವನ್ನು ದೂರ ಮಾಡಿಕೊಂಡು 4 ಜನಕ್ಕೆ ಅನುಕೂಲವಾಗುವಂಥ ರೀತಿ ಬದುಕಬೇಕು, ಸಾಧಿಸಬೇಕು ಅಂತೇಳಿ ನೀವು ಅದನ್ನು ಪ್ರಯತ್ನ ಪಡ್ತಿದ್ದೀರಿ. ಎಷ್ಟೋ ಜನ ಉದ್ಯೋಗಕ್ಕಾಗಿ ಹುಡುಕಾಡ್ತಿದ್ದೀರಿ, ಅಂತಹವರಿಗೆ ಒಂದು ಒಳ್ಳೆಯ ಸಿಹಿ ಸುದ್ದಿ ಇದೆ. ಸದ್ಯದ ದಿನದಲ್ಲೇ ನೀವು ಒಳ್ಳೆ ಉದ್ಯೋಗಕ್ಕೆ ಕಾಲಿಡ್ತಕ್ಕಂಥದ್ದು, ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ದಿನ ಸಮೀಪಿಸ್ತಾ ಇದೆ. ಹಾಗೆ ನೀವು ನಂಬಿರ್ತಕ್ಕಂಥ ನಿಮ್ಮ ಆರಾಧ್ಯ ದೇವತೆ, ಯಾವ ದೇವಿನ ನೀವು ಹೆಚ್ಚು ಆರಾಧನೆ ಮಾಡ್ತಿರ್ತೀರೋ, ನಿಮ್ಮ ಮನೆ ದೇವರನ್ನು ಹೆಚ್ಚು ಆರಾಧನೆ ಮಾಡ್ತಿರ್ತೀರೋ ಅವರನ್ನು ಇವತ್ತು ನೀವು ಪ್ರಾರ್ಥನೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸಿದ್ದೆ ಆದರೆ ಖಂಡಿತ ಲಾಭ ಇದೆ. ಇನ್ನು ಮಾಧ್ಯಾಹ್ನಿಕ 4 ಗಂಟೆಯಿಂದ ಸಂಜೆ 6:30 ಒಳಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಪ್ರಗತಿ ಕಾಣತಕ್ಕಂಥ ಕ್ಷಣ. ವ್ಯವಹಾರಗಳಲ್ಲಾಗಲಿ, ಆರ್ಥಿಕ ಪರಿಸ್ಥಿತಿಯಲ್ಲಾಗಲಿ ಅಥವಾ ಯಾವುದಾದ್ರು ವಸ್ತುಗಳನ್ನು ಖರೀದಿ ಮಾಡೋದ್ರಿಂದಾಗಲಿ ಒಟ್ಟು ಒಂದಲ್ಲ ಒಂದು ಕಡೆ ಲಾಭವನ್ನು ಕಾಣತಕ್ಕಂಥ ಈ ಕ್ಷಣ ಬಹಳ ಉನ್ನತವಾಗಿದೆ, ಸ್ಥಿತಿಯಲ್ಲಿದೆ. ಇದನ್ನು ನೀವು ಮತ್ತಷ್ಟು ಸಿದ್ಧಿಸ್ಕೊಳ್ಬೇಕಾದ್ರೆ ಮಹಾಗಣಪತಿನ ಪ್ರಾರ್ಥನೆ ಮಾಡಿ. ಓಂ ಗಂ ಗಣಪತಿ ನಮಃ, ಓಂ ಗಂ ಗಣಪತಿ ನಮಃ, ಓಂ ಗಂ ಗಣಪತಿ ನಮಃ. ಈ ಪ್ರಕಾರವಾಗಿ ಗಣಪತಿ ಮಂತ್ರವನ್ನು ಪ್ರಾರ್ಥನೆ ಮಾಡಿದ್ದೆ ಆದರೆ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ವೀಕ್ಷಕರೇ, ಹಾಗೆ ಸುಗ್ಗಿ ಹಬ್ಬ ಸಂಕ್ರಾಂತಿ ಎಂದು ನಾವು ಕೂಡ ನಿಮ್ಮ ಜೊತೆ ಆಚರಿಸ್ತಾ ಇದ್ದೇವೆ ಹಬ್ಬವನ್ನ. ಹೇಗೆ? ನಮ್ಮ ಕಾರ್ಯಕ್ರಮದ ಮುಖೇನ. ಹಾಗಾಗಿ ನಿಮಗೆ ಮತ್ತೊಂದು ಬಂಪರ್ ಆಫರ್ ಅಂದ್ರೆ ಬರೀ 1.5 ಗಂಟೆ ಅಷ್ಟೇ ಇರ್ತಾ ಇದ್ದಂತಹ ನಮ್ಮ ಕಾರ್ಯಕ್ರಮ ನಿಮ್ಮೆಲ್ಲರಿಗೋಸ್ಕರ ಹೆಚ್ಚಿನ ಮಾಹಿತಿಯನ್ನ ನೀಡಬೇಕು ಅನ್ನುವಂತಹ ಉದ್ದೇಶದಿಂದ 2 ಗಂಟೆಗಳ ಕಾಲ ಪ್ರಸಾರವಾಗುತ್ತೆ. ಬಹಳ ವಿಶೇಷವಾಗಿ ಮೂಡಿಬಂದಿದೆ ಸಂಕ್ರಾಂತಿಯ ವಿಶೇಷ ಮಹರ್ಷಿ ವಾಣಿ ಕಾರ್ಯಕ್ರಮ. ತಪ್ಪದೇ ವೀಕ್ಷಿಸಿ. ಯಾಕಂದ್ರೆ ಐತಿಹಾಸಿಕ ನಗರಿ ಅಂತಾನೆ ಖ್ಯಾತಿ ಪಡೆದಿರುವಂತಹ ವಿಜಯಪುರದಲ್ಲಿ ಜರುಗಿದಂತಹ ಅಯ್ಯಪ್ಪ ಸ್ವಾಮಿಯ ಬಹಳ ವಿಶೇಷವಾದ ಅನುಷ್ಠಾನಗಳನ್ನ ಕೂಡ ನೋಡಬಹುದು. ಜೊತೆಗೆ ಸಂಕ್ರಾಂತಿ ಹಬ್ಬದ ವಿಶೇಷತೆ ಕೂಡ ತಿಳ್ಕೊಳ್ಬಹುದು. ನಮ್ಮ ಕಾರ್ಯಕ್ರಮವನ್ನು ಪ್ರೆಸೆಂಟ್ ಮಾಡ್ತಿರುವಂತಹ ಶ್ರೀನಿಧಿ ಪಬ್ಲಿಕೇಶನ್ಸ್ ರವರು ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೂ ಈ 2 ಪುಸ್ತಕಗಳನ್ನ ಗುರೂಜಿಯವರು ಹೇಳಿದಂತಹ ವ್ಯಕ್ತಿಗಳಿಗೆ ತಲುಪಿಸ್ತಾ ಇದ್ದಾರೆ. ಒಂದು ಲಕ್ಷ್ಮೀ ಪ್ರಾಪ್ತಿಗೆ ಸರಳ ಅನುಷ್ಠಾನ ದರ್ಪಣ, ಮತ್ತೊಂದು 2015ರ ವರ್ಷ ಭವಿಷ್ಯ ಪುಸ್ತಕ. ಇವೆರಡನ್ನು ಗುರೂಜಿಯವರೇ ಬರೆದಿದ್ದಾರೆ. ಅದರಲ್ಲೂ ಲಕ್ಷ್ಮೀ ಪ್ರಾಪ್ತಿಗಾಗಿ ಸಾಕಷ್ಟು ಅನುಷ್ಠಾನಗಳ ಕುರಿತಾಗಿ ಇಲ್ಲಿ ವಿಶೇಷವಾದ ಮಾಹಿತಿ ಲಭ್ಯವಿದೆ. ಖಂಡಿತ ಆಸಕ್ತರು ಒಮ್ಮೆ ಕೊಂಡ್ಕೊಳ್ಳಿ ಅಂತ ಹೇಳ್ತಾ, ಇದು ಯಾರ ಕೈ ಸೇರ್ಬೇಕು ಅಂತ ತಿಳಿಬೇಕು ಅಂದ್ರೆ ಏನ್ ಮಾಡ್ಬೇಕು? ಸ್ವರ ಜ್ಯೋತಿಷ್ಯ ವಿಭಾಗ ಪ್ರಾರಂಭ ಮಾಡಲೇಬೇಕು. ಮೊದಲನೇ ಕರೆ ಮಾಡಿರೋರು ಯಾರು ಅಂತ ಕೇಳೋಣ ವೀಕ್ಷಕರೇ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ನಾನು ಪ್ರದೀಪ್ ಅಂತ ಮಾತಾಡ್ತಾ ಇರೋದು ಬ್ಯಾಂಗ್ಳೂರಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೇ ಕೇಳ್ಬೇಕಿತ್ತು ಮೇಡಮ್. ಮಾತಾಡಿ ಪ್ರದೀಪ್ ಅವರೇ ಗುರೂಜಿ ಹತ್ರ. ನಮಸ್ತೆ ಗುರೂಜಿ. ನಮಸ್ತೆ ಅಪ್ಪ. ಗುರೂಜಿ, ತುಂಬಾ ಕಷ್ಟದಲ್ಲಿ ಇದ್ದೇನೆ. ತುಂಬಾ ಸಮಸ್ಯೆ ಆಗ್ಬಿಟ್ಟಿದೆ ನನ್ಗೆ. ಇವಾಗ ಸದ್ಯಕ್ಕೆ ಒಂದು ಹುಡುಗಿ ನೋಡಿದಾರ ನನ್ನ ಮನೆಯಲ್ಲಿ. ಆದ್ರೂನು ನನ್ಗೆ ತುಂಬಾ ಭಯ ಆಗ್ತಾ ಇದೆ. ಯಾಕಂದ್ರೆ ಇದಕ್ ಮುಂಚೆ ಒಂದು ಆಫೀಸಲ್ಲಿ ಸಂಬಂಧ ತರ ಬೇರೆ ದೃಷ್ಟಿದಲ್ಲಿತ್ತು. ಬಟ್ ಅವಳು ಏನೋ ಮಾಟ ಪ್ರಯ ಮಾಡಿದ ಅಂತ ನಂಗೆ ಬೇರೆ ತರ ಗೊತ್ತಾಯ್ತು.
ಇವಾಗ ನನ್ಗೆ ಅವಳು ನೋಡಿದ್ರೆ ಭಯ ಆಗುತ್ತೆ. ಇವಾಗ ನನ್ ಫಿಯಾನ್ಸಿಗ್ ನೋಡಿದ್ರೆ ಭಯ ಆಗ್ತಾ ಇದೆ. ಬಟ್ ಒಳ್ಳೆ ಮನೆತನ, ಒಳ್ಳೆ ಕ್ಯಾರೆಕ್ಟರ್ ಇದೆ. ಬಟ್ ಧೈರ್ಯ ಮಾಡ್ತೀನಿ, ಒಂದ್ ನಿಮಿಷ ಒಂಥರ ಇರ್ತೀನಿ, ಒಂದ್ ನಿಮಿಷ ಇರಲ್ಲ. ತುಂಬಾ ಕಷ್ಟ ಆಗ್ತದೆ, ನಿದ್ರೆ ಬರಲ್ಲ. ಏನಾಗುತ್ತೋ ಅಂತ ತಂದೆಯನ್ನ ಕಲ್ತ್ಕೊಂಡಿದೀನಿ. 5 ತಿಂಗಳಾಯ್ತು. ಮನೆ ಬದಲಾವಣೆ ಮಾಡಿದೀವಿ. ಎಲ್ಲ ಒಂಥರ ಕಷ್ಟದಲ್ಲಿ ಬಂದ್ಬಿಟ್ಟಿದೀವಿ. ಇವಾಗ ನಾನ್ ದೊಡ್ಡವನು ಮನೆಯಲ್ಲಿ, ಏನ್ ಮಾಡ್ಬೇಕಂತ ಗೊತ್ತಾಗ್ತಲ್ಲ ಗುರುಗಳೇ. ಇವಾಗ ಏನ್ ಮಾಡ್ಬೇಕು ಗೊತ್ತಾಗ್ತಲ್ಲ, ಕೈ ಹಾಕೋದ ಬೇಡವಾ ಅಂತ. ಇದು ಈ ಹುಡ್ಗಿಗ್ ಬಿಟ್ರೆ ನನ್ನ ಜೀವನನೇ ನಾಶ ಆಗುತ್ತೆ ಅಂತ ಒಂಥರ ಆಗುತ್ತೆ. ನೋಡೋ ದೃಷ್ಟಿ ಎಲ್ಲ ಒಂಥರ ಕೆಟ್ಟದಾಗ್ಬಿಟ್ಟಿದೆ. ಯಾಕೆ ಈ ತರ ಆಗಿದೆ ಅಂತ ನಂಗೆ ಅರ್ಥ ಆಗ್ತಲ್ಲ ಗುರುಗಳಿಗೆ. ಏನ್ ಮಾಡ್ಬೇಕಂತ ಗೊತ್ತಾಗ್ತಲ್ಲ. ಅಂದ್ರೆ ನೀವು ಒಂದು ಹುಡುಗಿನ ಲವ್ ಮಾಡ್ತಿದ್ರಿ, ಅದು ಬ್ರೇಕಪ್ ಆಯ್ತು. ಆ ಹುಡುಗಿ ನಿಮ್ಗೆ ಮಾಟ ಪ್ರಯೋಗ ಮಾಡಿದಾರೆ ನಿಮಗೆ ಅನ್ನಿಸ್ತಾ ಇದೆ ಪ್ರದೀಪ್? ಅದು ಪ್ರೀತಿ ಅಂತ ಇಲ್ಲ, ಅದು ಒಂಥರ ಬೇರೆ ಕಾಮ ದೃಷ್ಟಿಯಿಂದ ನೋಡ್ದೆ. ಅದು ಒಂಥರ ಮನ್ಸು ಇದಾಗೈತೆ ಅವಳ ಮೇಲೆ ನನಗೆ. ಇವಾಗ ಅದು ನನ್ ಬೇರೆ ದೇವಸ್ಥಾನ ಕೇಳಿದಾಗ ಅದೇನೋ ಮಾಟ ಪ್ರಯೋಗ ಮಾಡಿದ್ದಾರೆ, ಅದಕ್ಕೆ ನಿಂಗೆ ಬುದ್ಧಿ ಚಂಚಲ ಆಗ್ತಾ ಇದೆ ಅಂತ ಹೇಳ್ತಾರೆ. ನಾ 1 ನಿಮಿಷ ಎತ್ತಿನ ಇವಾಗ ಮನೆ ದೊಡ್ಡವನಂತ ರೆಸ್ಪಾನ್ಸಿಬಿಲಿಟಿ ತಗೊಂಡು ಮುಂದೆ ನಡೆಯೋದಂತ ಅಂತೀನಿ. ಬಟ್ ಆ ನಿಮಿಷ ಮತ್ತೆ ಚೇಂಜ್ ಆಗ್ಬಿಡ್ತೀನಿ. 1 ನಿಮಿಷ ಇದ್ದಾಗ 1 ನಿಮಿಷ ಇರಲ್ಲ. ಬೆಳಗ್ಗೆ ಎದ್ದಾಗ ಕಷ್ಟ, ನಿದ್ದೆ ಬರಲ್ಲ, ಭಯ ಆಗುತ್ತೆ ನಂಗೆ. ಏನ್ ಮಾಡ್ಬೇಕಂತ ಅರ್ಥ ಆಗ್ತಾರ. ಹಲೋ, ಗುರುಗಳೇ. ನೋಡಿ ಪ್ರದೀಪ್, ನಾವು ಜೀವನದಲ್ಲಿ ನಾವು ಯಾರಿಗೆ ಹೆದರದಿದ್ರು ನಮ್ಮ ಆತ್ಮಕ್ಕೆ ನಾವು ಹೆದರಬೇಕಾಗತ್ತೆ. ನಮ್ಮ ಒಳ ಮನಸ್ಸಲ್ಲಿ ನಮ್ಮದೇ ಆದಂತಹ ಒಂದು ಶಕ್ತಿ ಇರುತ್ತೆ. ನಾವು ಒಳ್ಳೇದು ಮಾಡ್ತಿದ್ದೀವೋ ಕೆಟ್ಟದ್ದು ಮಾಡ್ತಿದ್ದೀವೋ, ಕೆಟ್ಟದ್ರ ಕಡೆ ಗಮನ ಕೊಟ್ಟಿದ್ದೀವೋ, ನೀವೇನೋ ನಿಮ್ಮ ಕಾಮೋದ್ರೇಕಕ್ಕೆ ಆ ತರಹ ನೀವು ಆಲೋಚನೆ ಮಾಡಿ ನೀವು ಅದನ್ನ ಇಷ್ಟಪಟ್ರಿ, ನೀವು ಅದನ್ನ ನೀವು ಅನುಭವಿಸಿದ್ರು ಅಥವಾ ಬಿಟ್ಟರು, ಅದು ನಿಮ್ಮ ಸಂಬಂಧಪಟ್ಟ ವಿಚಾರ. ಆದರೆ ಒಟ್ಟಾರೆ ನಿಮ್ಮ ಒಳ ಮನಸ್ಸಲ್ಲಿ ಹೇಳುತ್ತೆ, ನಿಮ್ಮೊಳಗಿರ್ತಕ್ಕಂಥ ಸಂಸ್ಕಾರವಂತ ಕುಟುಂಬದವರಾದ್ರಿಂದ ನಿಮ್ಮಲ್ಲಿ ನಿಮ್ಮ ಒಳ ಮನಸ್ಸಲ್ಲಿ ನಾನು ತಪ್ಪು ಮಾಡಿದ್ದೀನಿ ಅನ್ನೋ ಆ ತಪ್ಪಿನ ಅರಿವು ನಿಮಗಿದೆ. ಆ ತಪ್ಪಿನ ಅರಿವು ಇವತ್ತಿನ ದಿವಸ ಪುನಃ ನಿಮ್ಮ ಹೊಸ ಜೀವನಕ್ಕೆ ಕಾಲಿಡಬೇಕಾದ್ರೆ ನೀವು ಅದ್ರ ಬಗ್ಗೆ ಚಿಂತನೆ ಮಾಡ್ತಿದ್ದೀರಿ. ನಾಳೆ ಇದು ಪುನಃ ಎಲ್ಲಿ ನನಗೆ ಏನು ಹೆಚ್ಚು ಕಮ್ಮಿ ಆಗುತ್ತೋ ಅಂತ. ಇದರ ಭಯದ ವಾತಾವರಣ ನಿಮ್ಗೆ ಇದೆಯೇ ವಿನಃ ನಿಮ್ಮ ಸ್ವರತರಂಗ ಪ್ರಕಾರ ನಿಮಗೆ ಯಾವುದೇ ಮಾಟ ಮಂತ್ರ ಇಲ್ಲ. ನಿಮಗೆ ಯಾವ ತಂತ್ರ ಭಾಗನೂ ಕೆಲಸ ಮಾಡೋದಿಲ್ಲ. ಯಾರು ಏನ್ ಮಾಟ ಮಂತ್ರ ಮಾಡಿಸಿದ್ರು ಕೆಲಸ ಆಗಲ್ಲ. ಆದ್ರೆ ಇಲ್ಲಿ ಒಂದು ಆಲೋಚನೆ ಮಾಡಬೇಕಾಗಿತ್ತು, ತಾವು ದುಡುಕಿ ತೀರ್ಮಾನ ತೆಗೆದುಕೊಳ್ಳೋಕ್ಕಿನ್ನ ಇನ್ನೊಬ್ಬರ ಜೀವನದಲ್ಲಿ ನಾವು ಈ ತರಹ ಒಂದು ಸಲಿಗೆಯಿಂದ ವರ್ತನೆ ಮಾಡೋದ್ರಿಂದ ಅವರ ಜೀವನದಲ್ಲಿ ಆಗುವಂತಹ ಅಚಾತುರ್ಯಗಳು, ನಿಮ್ಮ ಜೀವನಕ್ಕೆ ನಾಳೆ ಮುಂದೆ ಆಗ್ತಕ್ಕಂಥ ಅಚಾತುರ್ಯಗಳ ಬಗ್ಗೆ ನಾವು ಪ್ರತಿಯೊಬ್ಬರು ಚಿಂತನೆ ಮಾಡಬೇಕು. ಆ ಒಂದು ಕ್ಷಣ ನಾವು ತಪ್ಪು ಮಾಡೋದ್ರಿಂದ ಆ ತಪ್ಪಿನ ಅರಿವು ಜೀವನ ಪರ್ಯಂತ ನಾವು ಅನುಭವಿಸಬೇಕಾಗತ್ತೆ. ಅದು ಸಂಸ್ಕಾರವಂತರಿಗಿರುತ್ತೆ, ಎಲ್ಲರಿಗೂ ಇರ್ತಕ್ಕಂಥದ್ದಲ್ಲ. ಆದರೆ ನೀವು ಆ ಸಂಸ್ಕಾರದಲ್ಲಿ ಇದ್ದೀರಿ ಅಂತ ನಾನು ತಿಳಿದಿದ್ದೇನೆ. ಅದರಿಂದ ಈಗ ಆ ಪಾಪ ಪ್ರಜ್ಞೆ ನಿಮ್ಮನ್ನ ಕಾಲಿಸ್ತಾ ಇದೆ, ಬಾಧಿಸ್ತಾ ಇದೆ. ಆದರೂ ಇದರ ಆಲೋಚನೆ ಬೇಕಾಗಿದೆ. ಇದನ್ನ ಕುಲಂಕುಷವಾಗಿ ನೀವು ಇದನ್ನ ಆಗಿರ್ತಕ್ಕಂಥದ್ದನ್ನ ನಿಮ್ಮ ಈಗ ನೀವು ಮದುವೆ ಆಗ್ತಕ್ಕಂಥವ್ರ ಹತ್ರ ಈ ವಿಚಾರ ನೀವು ಪ್ರಸ್ತಾವನೆ ಮಾಡಿದ್ರು ನಿಮ್ಮ ಮುಂದಿನ ಭವಿಷ್ಯತ್ ಹೇಗಿರುತ್ತೆ ಅನ್ನೋದನ್ನ ನೀವು ಚಿಂತನೆ ಮಾಡಬೇಕು. ಇದಕ್ಕಾಗಿ ಇದನ್ನ ನಿಮ್ಮ ತಲೆಯಲ್ಲಿ ಇಟ್ಕೊಂಡಿರೋದ್ರಿಂದ ಸರಿಯಾದ ಸಮಯಕ್ಕೆ ನಿದ್ದೆನೂ ಬರಲ್ಲ, ಊಟನೂ ಸೇರೋಲ್ಲ, ಕೆಲಸ ಕಾರ್ಯಗಳು ಮಾಡ್ಲಿಕ್ಕೂ ಆಗೋದಿಲ್ಲ. ಕಾರಣ ಭಯದ ವಾತಾವರಣ ನಿಮಗಿದೆ. ಆದ್ರೆ ನೀವು ಯಾರನ್ನ ಮೊದಲು ನೀವು ಪ್ರೀತಿಸಿದ್ರೋ, ಯಾರನ್ನ ನೀವು ಅವ್ರ ಜೊತೆಲ್ಲ ಕಾಲ ಕಳೆದ್ರೋ, ಅವ್ರಿಗೆ ಮದುವೆ ಆಗಿದೆಯಾ ಅಥವಾ ಅವರು ಇನ್ನೂ ಮದುವೆ ಆಗ್ದಿರಾ ಇದ್ದಾರಾ? ಇಲ್ಲ ಗುರುಗಳೇ, ಅವ್ರದ್ದಾಗಿಲ್ಲ. ಅವ್ರಿಲ್ಲ, ಇವಾಗ ಬೇರೆ ಊರಲ್ಲಿದ್ದಾರೆ. ಬೇರೆ ಊರಲ್ಲಿದ್ದಾರೆ, ಮದುವೆ ಆಗಿಲ್ಲ. ಹೌದು. ಹಾಗಿದ್ದಾಗ ಅವ್ರ ಜೀವನದಲ್ಲೂ ಎಲ್ಲೋ ಒಂದ್ ಕಡೆ ಒಂದು ಅಚಾತುರ್ಯ, ಒಂದು ಬಾಧೆನೇ ಅಲ್ವಾ ಅದು? ನಾಳೆ ಇವತ್ತಲ್ಲ ನಾಳೆ ಪುನಃ ಅವರು ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡಿದ್ರೆ ಆಗ ನಿಮ್ಮ ಮುಂದಿನ ಬದುಕು ಅದೇ. ಬಟ್ ನಂಗೆ ಪ್ರೀತಿ ತರ ಕಾಣಿಸಿಲ್ಲ ಗುರುಗಳೇ. ಅದ್ ಕೆಟ್ಟ ದೃಷ್ಟಿ ಇತ್ತು, ಆ ಕೆಟ್ಟದೆಲ್ಲ ಇತ್ತು. ನಿಮ್ಮ ದೃಷ್ಟಿಯಲ್ಲಿ ಅದು ಕೆಟ್ಟದ್ದಾಗಿರ್ಬೋದು, ನಿಮ್ಮ ದೃಷ್ಟಿಯಲ್ಲಿ ಅದು ಕೆಟ್ಟದ್ದಾಗಿರ್ಬೋದು. ನೀವು ಒಳ್ಳೇದು ಅಂತ ಹೇಳಿ ಅದು ನಿಮ್ಮ ಕಣ್ಣಿಗೆ ಆನಂದವಾಗಿ ಕಾಣಿತು, ಅದ್ರ ಬಗ್ಗೆ ನೀವು ಆಸೆ ಆಕಾಂಕ್ಷೆಗಳನ್ನ ವ್ಯಕ್ತಪಡಿಸ್ಬಿಟ್ರಿ. ಆದ್ರೆ ಅವ್ರು ಆ ಕಡೆಯಿಂದ ಅಷ್ಟೇ ನಿಮ್ಮನ್ನು ಅರ್ಥಗರ್ಭಿತವಾಗಿ ನಿಮ್ಮ ಹೃದಯದಲ್ಲಿ ಇಟ್ಕೊಂಡು ಪ್ರೀತಿಸ್ತಾ ಆರಾಧನೆ ಮಾಡ್ತಾ ನೀವೇ ಅವ್ರ ಪತಿದೇವರು ಅಂತ ಅವ್ರ ಗಮನದಲ್ಲಿ ತಂದ್ಕೊಂಡು ಮುಂದೆ ನಾವಿಬ್ರು ದಾಂಪತ್ಯಕ್ಕೆ ಒಳಗಾಗ್ತೀವಿ ಅಂತ ಆ ತೀರ್ಮಾನ ಅವ್ರದಿದ್ರೆ ಅಲ್ಲಿ ವ್ಯತ್ಯಾಸ ಆಗತ್ತಲ್ಲ. ಅವರು ಅದಕ್ಕೇನೆ ನೀವು ಇಷ್ಟಪಟ್ಟಂಗೆ ಅವರು ಇಷ್ಟಪಟ್ಟಿದ್ರೆ ಅದು ಒಂಥರಹ ಅಲ್ಲಿಂದಲೇ ಬರ್ತ ದಾರಿಯಲ್ಲಿ ಬಂತು ಹೋಯ್ತು ಅನ್ನೋದಾಗ್ತಿತ್ತು. ಇದು ಆ ಥರ ಅಲ್ವಲ್ಲ. ಒಂದು ಹೆಣ್ಣು ಸಾಮಾನ್ಯಕ್ಕೆ ಒಂದು ಹೆಜ್ಜೆ ದಾಟಿ ಮುಂದಕ್ಕೆ ಬರಬೇಕಾದ್ರೆ ಅವಳು 100 ಥರ ಆಲೋಚನೆ ಮಾಡಿರ್ತಾಳೆ. ಅಂತಹ ಪರಿಸ್ಥಿತಿ ಬಂದಾಗ ನಿಮ್ಮ ಜೀವನ ಬಹಳಷ್ಟು ನೀವು ಮಾಡಿದ್ದು ಮಹಾಪರಾಧ ಆಗತ್ತೆ. ಇದು ಯಾರೂ ಕ್ಷಮಿಸಕ್ಕಾಗದಿರತಕ್ಕಂಥದ್ದಾಗತ್ತೆ. ಆದರೂ ಇದನ್ನ ನೀವೇ ಕೂತು ಸಮಂಜಸವಾಗಿ ಒಳ್ಳೆ ತೀರ್ಮಾನ ತೆಗೆದುಕೋಬೇಕು. ಯಾಕೆಂದ್ರೆ ಇಂತಹ ಪರಿಸ್ಥಿತಿಯಲ್ಲಿ ಆದರೆ ನಿಮ್ಮಲ್ಲಿ ಒಂದು ಒಪ್ಪುವಂಥ ಗುಣ ಇದೆ. ನಿಸ್ಸಂಕೋಚವಾಗಿ ಇರ್ತಕ್ಕಂಥ ಸಮಸ್ಯೆಗಳನ್ನು ನೀವು ಬಾಯ್ಬಿಟ್ಟು ಮಾತಾಡಿದ್ದೀರಿ. ನಿಮ್ಮಲ್ಲಿ ನಿಜಕ್ಕೂ ದೊಡ್ಡ ಗುಣ ಇದೆ. ನೀವು ನಿಜಕ್ಕೂ ಸಂಸ್ಕಾರವಂತಹ ಕುಟುಂಬದವರಾಗಿದ್ದೀರಿ. ಆದರೆ ಇದನ್ನ ಈಗ ನೀವು ತಗೊಳ್ಳುವಂಥ ತೀರ್ಮಾನಗಳು ಬಹಳ ಅರ್ಥಗರ್ಭಿತವಾಗಿರಬೇಕು. ದುಡುಕಿ ತೀರ್ಮಾನ ತೆಗೆದುಕೊಂಡು ಜೀವನ ಪರ್ಯಂತ ನೋವು ಅನುಭವಿಸೋಕ್ಕಿನ್ನ ಒಮ್ಮೆ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಇಡ್ತಕ್ಕಂಥದ್ದು ಬಹಳ ಉತ್ತಮ. ನಿಮಗೆ ಯಾವುದೇ ಮಾಟ ಮಂತ್ರ ಪ್ರಯೋಗವಾಗಿಲ್ಲ. ನಿಮ್ಮ ಗ್ರಹಗತಿಗಳು ಚೆನ್ನಾಗಿದೆ, ನಕ್ಷತ್ರ ಫಲ ಚೆನ್ನಾಗಿದೆ,
ಫೆಬ್ರವರಿ 18 ಕಳೆದ್ರೆ ಇನ್ನೂ ಚೆನ್ನಾಗಿರ್ತೀರಿ. ಒಳ್ಳೇದಾಗ್ಲಿ. ಈಗ ಮತ್ತೊಂದು ಕರೆ ಸದ್ವಾಗಿದೆ. ಮಾಡಿರೋರು ಯಾರು? ಹಲೋ ಹಲೋ ನಮಸ್ತೆ. ನಮಸ್ತೆ ಮೇಡಮ್. ಯಾರು ಮಾತಾಡ್ತಿರೋದ್ಮಾ? ನಾನ್ ರಾಧಿಕಾ ಅಂತ ಮೇಡಮ್, ತಾರಕೆರೆಯಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು ರಾಧಿಕಾ ಅವ್ರೆ? ನಮ್ಮ ಯಜಮಾನ್ರ ಬಗ್ಗೆ ಮೇಡಮ್. ಯಜಮಾನ್ರು ಪಕ್ಕದಲ್ಲೇ ಇದಾರಾ? ಮೇಡಮ್ ಹಾಗಿದ್ರೆ ಮೊದ್ಲು ನೀವು ಮಾತಾಡಿ, ನಂತರ ಕೊಡಿ. ಮಾತಾಡಿ ಮಾ ಗುರುಜಿ ಹತ್ರ. ಹಲೋ 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 ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಚೆನ್ನಾಗಿದೆ ತಾಯಿ? ಚೆನ್ನಾಗಿದ್ದಿರ್ತಾ ಗುರುಜಿ. 2 ವರ್ಷದಿಂದ ಕಾಲ್ ಮಾಡ್ತಾ ಇದ್ದೀವಿ ಗುರುಜಿ, ಸಿಗ್ಲಿಲ್ಲ ನಿಮ್ ಕಾಲ್. ಗುರುಜಿ ನಾವು ತುಂಬಾ ಕಷ್ಟದಲ್ಲಿದ್ದೀವಿ ಗುರುಜಿ. ಏನ್ ಸಮಸ್ಯೆ ತಾಯಿ? ಗುರುಜಿ ನಮ್ಮ ಯಜಮಾನ್ರಿಗೆ ನರ ವೀಕ್ ಅಂತ ಇದು ಅಡ್ಮಿಟ್ ಮಾಡಿದ್ವಿ, ಆಪರೇಷನ್ ಮಾಡಿದ್ದಾರೆ ಕತ್ ಕೆಳಗಡೆ. ಅದು ಅವ್ರಿಗೆ ಸೊಂಟ, ಈಗ ಕಾಲು ಸೊಂಟ ಏನು ನಿಲ್ತಾ ಇಲ್ಲ ಗುರುಜಿ. ಕಾಲು ಇಲ್ದಿರಾಗೋಗಿದೆ, ಎಲ್ಲ ಮಲ್ಗಿದ ಹತ್ರನೇ ಮಾಡ್ತಾ ಇದೀವಿ. ಎಷ್ಟು ದಿವಸದಿಂದ ಈ ತರ? ಈಗ 1 ವಾರ ಆಯ್ತು ಗುರುಜಿ ಆಪರೇಷನ್ ಆಗಿ. ವಾರದಿಂದ ಈಚೆಗೆ ಸೊಂಟದಲ್ಲಿ ಪ್ರಾಬ್ಲಮ್ ಬರ್ತಾ ಇದೆಯಾ ಅಥವಾ ಮೊದಲೇ ಹೀಗಿತ್ತಾ? ಇಲ್ಲ ಗುರುಜಿ, ಮೊದಲು ಚೆನ್ನಾಗೆ ನಡೀತಾ ಇದ್ರು. ಈಗ ಆಪರೇಷನ್ ಆದ್ಮೇಲೆ ಅವ್ರು ಹೇಳ್ತಾ ಇದ್ದಾರೆ ಇದು 6 ತಿಂಗಳಾಗುತ್ತೆ, ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಗುರುಜಿ. ಅವ್ರಿಗೆ ನಡಿಯಕ್ಕೆ ಆಗ್ತಾ ಇಲ್ಲ, ನಿಂತ್ಕೊಳಕ್ ಆಗ್ತಾ ಇಲ್ಲ, ಕುತ್ಕೊಳಕ್ ಆಗ್ತಾ ಹೇಗೆ ಇಲ್ಲ ಸರ್ ಹೋಗುತ್ತಮ್ಮ ಗುರುಜಿ. ಎಲ್ಲಿ ಕುತ್ತಿಗೆ ಹತ್ರ ಎಲ್ಲಿ ನರ ಆಪರೇಷನ್ ಮಾಡಿದ್ದಾರೆ? ಕತ್ ಕೆಳಗಡೆ ನರಕ್ಕೆ ಮೂಳೆ ಟಚ್ ಆಗ್ತಾ ಇದೆ ಅಂದ್ಬಿಟ್ಟು ನರ ಇಲ್ಲಿ ಸೊಂಟದಲ್ಲಿ ಮೂಳೆ ತೆಗ್ದು ಇಲ್ಲಿ ಕತ್ಗೆ ಹಾಕಿದಾರಂತೆ ಗುರುಜಿ. ಅದಕ್ಕೆ ಈಗ ಕಾಲೇ ಇಲ್ಲ, ಕಾಲ್ ಶೋಧನೆ ಇಲ್ಲ ಗುರುಜಿ. ಅವ್ರಿಗೆ ಸ್ಪರ್ಶ ಆಗೋದು ಗೊತ್ತಾಗ್ತಾ ಇದೆ? ನೀವು ಅಕಸ್ಮಾತ್ ಕಾಲ ಹತ್ರ ನವೆ ಕೆರೆದ್ರೆ ಕೆರೆದ್ರೆ ಗಿಲ್ದ್ರೆ ಎಲ್ಲ ಗೊತ್ತಾಗುತ್ತೆ ಗುರುಜಿ. ಗೊತ್ತಾಗುತ್ತೆ. ಹಾಗಾದ್ರೆ ತಲೆ ಕೆಡಿಸ್ಕೋಬೇಡಿ, ಏನು ಆಗೋದಿಲ್ಲ. ಸ್ವಲ್ಪ ದಿವಸ ಕಳೆದ್ರೆ ಅದು ಖಂಡಿತ ಅನುಕೂಲ ಆಗುತ್ತೆ. ಆದ್ರೆ ಈಗ 1 ವಾರ ಆಗಿದೆ ಅಂತ ಹೇಳ್ತಿದ್ದೀರಿ ಆಪರೇಷನ್ ಆಗಿ. ಈಗ ಏನು ಮಾಡೋದಕ್ಕೆ ಹೋಗ್ಬೇಡಿ. ಇನ್ನ 1 ತಿಂಗಳು ಡಾಕ್ಟರ್ ಹೇಳಿದ್ರ ತರನೇ ಇರಿ. ಅದಾದ್ಮೇಲೆ ಫಿಸಿಯೋಥೆರಪಿ ಅಂತ ಇದೆ, ಆಯ್ತಮ್ಮ? ಫಿಸಿಯೋಥೆರಪಿ ಮಾಡಿಸಿ. ಮತ್ತೆ ನೀವು ಅವ್ರು ನೋವು ಪಡ್ತಾರೆ, ಅವ್ರಿಗೆ ಹಾಗಾಗತ್ತೆ ಹೀಗಾಗತ್ತೆ ಅಂತ ಆಲೋಚನೆ ಮಾಡೋದು ಬಿಟ್ಟು, ಅವ್ರ ಮುಂದೆ 24 ಗಂಟೆ ಅಳೋದು ಕಣ್ಣ ನೀರು ಹಾಕೋದು ಬಿಟ್ಟು ಅವ್ರಿಗೆ ಧೈರ್ಯ ತುಂಬಬೇಕು. ಜೊತೆಗೆ ನೀವು ಮಾಡ್ಬೇಕಾದ ಏನ್ ಗೊತ್ತಾ ತಾಯಿ, ಅವ್ರು ಸುಮ್ನೆ ಕೂತ್ಕೊಳ್ಳಕ್ಕೆ ಮಲ್ಕೊಳಕ್ ಬಿಡಬಾರ್ದು. ನೀವು ಏನಾದ್ರು ಸ್ವಲ್ಪ ಕೈ ಕಾಲು ಆಡಿಸುವಂತದ್ದು ಮತ್ತೆ ಎಕ್ಸರ್ಸೈಸ್ ಮಾಡಿಸುವಂತದ್ದು ಅವೆಲ್ಲ ಮಾಡಿಸ್ಬೇಕು ನೋಡಮ್ಮ. ಈಗ ಅವ್ರನ್ನ ಮಗು ತರ ನೀವು ನೋಡ್ಕೊಂಡು ಮಗುಗೆ ಹೇಗೆ ಸಂರಕ್ಷಣೆ ಮಾಡ್ತಿರೋ ಆ ಪ್ರಕಾರ ಮಾಡಿ ಅವ್ರು ನೀವು ಗೆದ್ಕೋಬೇಕು. ಗುರುಜಿ ನಾವು ತುಂಬಾ ಕಷ್ಟದಲ್ಲಿದೆ ಗುರುಜಿ. ಗುರುಜಿ ನಮ್ಮ ಭವಿಷ್ಯ ಮುಂದೆ ಆಗಿದೆ ಗುರುಜಿ. ಅಮ್ಮ ನೀನ್ ಚೆನ್ನಾಗಿರ್ತೆ ತಾಯಿ, ಚಿಂತೆ ಮಾಡ್ಬೇಡ. ನಿನ್ನ ಸ್ವರತರಂಗದಲ್ಲಿ ಇವತ್ತು ನೀನ್ ಏನ್ ಕಷ್ಟದಲ್ಲಿದೆಯೋ ನಮ್ಗೆ ನೆಮ್ಮದಿ ಇಲ್ಲ ಗುರುಜಿ. ನಮ್ಗೆ ಯಾರಿಂದನೂ ನಮ್ ಸುಖ ಇಲ್ಲ ಗುರುಜಿ. ನೋಡಮ್ಮ, ಸುಖ ಸಂತೋಷ ಮತ್ತೊಬ್ಬರಿಂದ ಬರ್ತಕ್ಕಂಥದ್ದಲ್ಲ ತಾಯಿ, ನಮ್ಮ ಒಳ ಮನಸ್ಸಿನಿಂದ ನಾವು ತಂದುಕೊಳ್ಬೇಕು. ಆಯ್ತು ಗುರುಜಿ. ಹೊರಗಡೆ ಸಾಕಷ್ಟು ಜನ ದೊಡ್ಡ ದೊಡ್ಡವ್ರನ್ನೋ ಅಥವಾ ಶ್ರೀಮಂತರನ್ನೋ ಇರ್ತಕ್ಕಂಥವ್ರನ್ನೋ ಇಲ್ದಿರ್ತಕ್ಕ ಅಂತವ್ರನ್ನ ನೋಡಿ ನಾವು ಸುಖ ಪಡೋದಲ್ಲ ತಾಯಿ. ನಮ್ಮೊಳಗೆ ದೇವ್ರು ನಮಗೆ ಏನ್ ಕೊಟ್ಟಿದ್ದಾನೆ ಅದರಲ್ಲೇ ಸುಖ ಸಂತೋಷ ಪಡಬೇಕು. ನಾವು 4 ಜನಂತ ನಾವು ಆಗ್ಬೇಕಾದ್ರೆ ನಾವು ಶ್ರಮ ಬಿದ್ದು ದುಡಿದ್ರೆ ಮಾತ್ರನೇ. ಹಾಗೆ ನಿನ್ನ ಜೀವನ ಇವತ್ತು ಕಷ್ಟ ಇದೆ, ಖಂಡಿತ ಅದು ಒಪ್ಕೊಳ್ಳುವಂತ ಮಾತೆ. ಆದ್ರೆ ಈ ಸಮಸ್ಯೆಯಿಂದ ಹೊರಗಡೆ ಬರ್ಬೇಕಾದ್ರೆ ಒಂದಿಷ್ಟು ದಿವಸ ಕಾಯ್ಬೇಕಾಗತ್ತೆ. ಒಂದು ಸ್ವಲ್ಪ ದಿವಸ ವೆಯ್ಟ್ ಮಾಡು, ಖಂಡಿತ ಅನುಕೂಲ ಆಗುತ್ತೆ. ಹಾಗೆ ನಿಮ್ಮ ಪತಿದೇವರು ಆದಷ್ಟು ಬೇಗ ಗುಣಮುಖರಾಗಿ ನಿಮ್ಮ ಸಂಸಾರ ಆನಂದಮಯವಾಗಿರ್ಲಿ ಅಂತ ನಾನು ದೇವರನ್ನು ಪ್ರಾರ್ಥಿಸ್ತೀನಿ ತಾಯಿ. ಒಳ್ಳೇದಾಗ್ಲಮ್ಮ. ಹಾಗೆ ಗುರೂಜಿಯವರು ನಾಳೆ ನಾಡಿದ್ದು ಎಲ್ಲೆಲ್ಲಿಗೆ ಬರ್ತಿದ್ದಾರೆ ಅಂತ ಸ್ವಲ್ಪ ಬೇಗ ಹೇಳ್ಬಿಡ್ತೀನಿ. ಬರ್ಕೊಳ್ಳೋ ಹಾಗಿದ್ರೆ ಬರ್ಕೊಂಬಿಡಿ. ಆಸಕ್ತರೆಲ್ಲರೂ ಕೂಡ ಬರೋರಿದ್ರೆ ಓಂ ಶ್ರೀ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ಅವರು ಆಯೋಜಿಸಿರುವಂತಹ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಗುರೂಜಿಯವರು ಬರ್ತಿದ್ದಾರೆ. ಗಿರಿಜಾ ಕಲ್ಯಾಣೋತ್ಸವ ಕೂಡ ಜರುಗ್ತಾ ಇದೆ. ಎಲ್ಲಿ ಅಂದ್ರೆ ನೆಲಮಂಗಲದಲ್ಲಿ, ವಿವರ್ಸ್ ಕಾಲೋನಿ, ನೆಲಮಂಗಲ, ಶ್ರೀನಿವಾಸ ಲೇಔಟ್, ಸಿದ್ಧಲಿಂಗೇಶ್ವರ ಸ್ಕೂಲ್ ಹಿಂಭಾಗ. ಗುರೂಜಿಯವರು ಬರ್ತಿದ್ದಾರೆ. ನಾಳೆ ಬೆಳಗ್ಗೆ 10 ಗಂಟೆ ಸುಮಾರಿಗೆ ಗುರೂಜಿಯವರು ಇಲ್ಲಿರ್ತಾರೆ. ಇನ್ನು ನಾಡಿದ್ದು ಅಂದ್ರೆ ಸಂಕ್ರಾಂತಿ ಹಬ್ಬದ ದಿನದಂದು ಗುರೂಜಿಯವರು ಬರ್ತಿದ್ದಾರೆ. ಚನ್ನವೀರಯ್ಯನ ಪಾಳ್ಯ, ಸೋಂಪುರ, ವರಾಹಸಂದ್ರ, ನೈಸ್ ಕಾರಿಡಾರ್ ಸರ್ಕಲ್ ಪಕ್ಕ, ಕೆಂಗೇರಿ ಹೋಬಳಿ, ಬೆಂಗಳೂರು ದಕ್ಷಿಣ ತಾಲೂಕು. ಬಸವೇಶ್ವರ ದೇವಸ್ಥಾನದವರು ಹಾಗೆ MRR ಡೆವಲಪರ್ಸ್ ರವರು, ಬಸವೇಶ್ವರ ಭಕ್ತ ಮಂಡಳಿ ಜಂಟಿಯಾಗಿ ಆಚರಿಸುತ್ತಿರುವಂತಹ ಕಡಲೆಕಾಯಿ ಪರಿಷೆಗೆ ಗುರೂಜಿಯವರು ಬರ್ತಿದ್ದಾರೆ. ಗೋಮಾತೆಯ ಅನುಷ್ಠಾನವನ್ನ ಕೂಡ ಮಾಡ್ತಿದ್ದಾರೆ ಅಲ್ಲಿ. ಜೊತೆಗೆ ಪಾಯಿಂಟ್ ಟು ಬಿ ನೋಟೆಡ್ ಅಂತಾರಲ್ಲ ಹಾಗೆ ಹಸುವಿನ ಹಾಲಿನ ಗಿಣ್ಣು, ಕಬ್ಬು ಹಾಗೂ ಕಡಲೆಕಾಯಿಯನ್ನ ಉಚಿತವಾಗಿ ಪ್ರಸಾದದ ರೂಪವಾಗಿ ಹಂಚಲಾಗತ್ತೆ. ಆಸಕ್ತರೇ ಬನ್ನಿ ಭಾಗವಹಿಸಿ ಅಂತ ತಿಳಿಸ್ತಾ, ಪ್ರಸಾದ ಅಂದ್ರೆ ಸ್ವಲ್ಪ ಅಲ್ಲಮ್ಮ, ಒಂದು ಸೇರು ಕಡಲೆಕಾಯಿ, ಕಬ್ಬಿನ ಜಲ್ಲೆ, ಇದೆಲ್ಲರ ಮನೆಗೂ ಅಂದ್ರೆ ಸಂಕ್ರಾಂತಿಯ ವಿಶೇಷವಾಗಿರ್ತಕ್ಕಂಥ ಬರ್ತಕ್ಕಂಥ ಆ ಕಡಲೆಕಾಯಿ ರಾಶಿ ನೋಡ್ಬೇಕು ರೀ. ಫಸ್ಟ್ ಕಡಲೆಕಾಯಿನ ಯಾರು ತಗೊಂಡೋಗೋಕೆ ಮೊದಲು ಕಣ್ ತುಂಬ ಕಡಲೆಕಾಯಿ ರಾಶಿ ನೋಡಿ, ಆ ರಾಶಿ ನೋಡಿ ಆನಂದಿಸಬೇಕು. ನಮ್ಮ ರೈತರು ಬೆಳೆದಂತಹ ಬೆಳೆ ಕಡಲೆಕಾಯಿ ಈ ಒಂದು ವರ್ಷದ ಮೊದಲನೇ ಫಲ ಅಲ್ಲಿ ಬಂದು ರಾಶಿಗಟ್ಟಲೆ ಬಂದಂಥದ್ದನ್ನ ನೋಡಿ ಆನಂದಿಸಬೇಕು. ಆ ರುದ್ರೇಶ್ವರು ಮಾಡ್ತಾ ಇರೋ ಈ ಒಂದು ಕಾರ್ಯಕ್ರಮ ಬಹಳ ಅದ್ಧೂರಿತವಾಗಿದೆ. ಇದು 1-2 ವರ್ಷದಲ್ಲ, ಕಳೆದ ಸುಮಾರು 6-7 ವರ್ಷದಿಂದ ನಡ್ಕೊಂಡು ಬರ್ತಾ ಇರತಕ್ಕಂಥದ್ದು ಬಹಳ ಅದ್ಧೂರಿತವಾಗಿದೆ. ಜೊತೆಗೆ ಈ ಬಾರಿ ಗೋಮಹಾಲಕ್ಷ್ಮಿನ ಗೋಮಾತೆನ ಅನುಷ್ಠಾನ ಇದೆಯಲ್ಲ,
ಸಂಕ್ರಾಂತಿ ಹಬ್ಬದ ದಿವಸ ಗೋಮಾತೆಯ ಅನುಷ್ಠಾನ ಬಹಳ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಅದರಿಂದ ಅಲ್ಲಿ ನಡೀತಕ್ಕಂಥ ಗೋ ಅನುಷ್ಠಾನ ಹೇಗಿರುತ್ತೆ, ಯಾವ ರೀತಿ ವಿಶೇಷವಾಗಿರುತ್ತೆ, ಯಾವೊಂದು ಅನುಷ್ಠಾನ ಯಾವ ಕ್ರಮದಲ್ಲಿ ನಡೆಯುತ್ತೆ ಅದನ್ನು ನೀವು ನೋಡಬೇಕು. ನೋಡಿದಾದ ಮೇಲೆ ನೀವು ಕಡಲೆಕಾಯಿ, ಕಬ್ಬು, ಗಿಣ್ಣು ಇದೆಲ್ಲವನ್ನು ತೆಗೆದುಕೊಳ್ಳಿ. ಆತ ಬಿದ್ದು ಮೊದಲು ಪ್ರಸಾದದ ಕಡೆ ಓಡೋಗೋದು ಬೇಡ. ಮೊದಲು ಗೋಮಹಾಲಕ್ಷ್ಮಿ ಅನುಷ್ಠಾನವನ್ನು ಮಾಡೋಣ, ಆ ಗೋತಾಯಿ ಆಶೀರ್ವಾದವನ್ನು ತೆಗೆದುಕೊಳ್ಳೋಣ. ಅದಾದ ನಂತರ ಪ್ರಸಾದದ ಕಡೆ ಗಮನ ಕೊಡೋಣ. ಖಂಡಿತ ಗುರುಜಿ, ಈಗ ರಾಶಿಗಳ ಕುರಿತಾಗಿ ತಿಳಿಸ್ಕೊಡ್ತೀರಾ ಅಲ್ವಾ? ತುಲಾ ರಾಶಿಯಿಂದ ಇನ್ನು ರಾಶಿ ಉಳಿದಿದೆ ಅಲ್ವಮ್ಮ? ಗುರುಜಿ, ಯಾಕೆಂದ್ರೆ ಇವತ್ತು ಸಾಕಷ್ಟು ವಿಷಯಗಳು, ಹೌದು, ಆ ವಿಷಯಗಳಾದ್ರಿಂದ ಹೀಗೆ ರಾಶಿ ನಿಂತ್ಕೋತು. ಆದರೂ ಒಂದು ವಿಚಾರ, ಒಂದು ಆಫೀಸಲ್ಲಿ ಕೆಲಸ ಮಾಡುವಾಗ ಜೊತೆಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಕೈ ಸೇರಿಸಿದ್ರೆ ಮಾತ್ರವೇ ಶಬ್ದ ಬರ್ತಕ್ಕಂಥದ್ದು. ಇಂದಿಗೆ ಆಫೀಸುಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಹೆಣ್ಣುಮಕ್ಕಳು ನೀವಾದರೂ ಒಂದು ಹೆಜ್ಜೆ ಮುಂದಿಡಬೇಕಾದ್ರೆ ಆಲೋಚನೆ ಮಾಡಬೇಕು. ಹಾಗೆ ಗಂಡ್ಮಕ್ಕಳು ನೀವು ಆಲೋಚನೆ ಮಾಡಿ ನೀವು ಸಹಿತ ಇನ್ನೊಬ್ಬರ ಮನೆ ಹೆಣ್ಣುಮಕ್ಕಳು, ಇನ್ನೊಬ್ಬರ ಮನೆ ಪರಸ್ತ್ರೀಯರನ್ನು ಅಥವಾ ಇನ್ನೊಂದು ಮನೆ ಕುಟುಂಬದ ಒಂದು ಹೆಣ್ಣುಮಗಳನ್ನು ಮುಟ್ಟಬೇಕಾದ್ರೆ ಆಲೋಚನೆ ಮಾಡಬೇಕು. ಯಾಕೆಂದರೆ ನಿಮ್ಮಿಬ್ಬರ ಮನಸ್ಸೇನೋ ಒಂದೆಡೆ ಸೇರಿತು, ಆದರೆ ನಿಮ್ಮ ಸಂಸಾರ, ನಿಮ್ಮ ಪರಿವಾರ, ನಿಮ್ಮ ತಂದೆ ತಾಯಿ ಅವರ ಪರಿಸ್ಥಿತಿ ಯೋಚನೆ ಮಾಡಿ. ನೀವು ದುಡುಕಿ ತೀರ್ಮಾನ ತೆಗೆದುಕೊಂಡು ಬಿಡ್ತೀರಿ. ಆ ತಗೊಂಡಂತಹ ತೀರ್ಮಾನ ಅಲ್ಲಿಂದಲ್ಲೇ ಮುಗಿದೋಗುತ್ತಾ, ಅಲ್ಲಿಂದ ಮುಂದುವರೆದ್ರೆ ಎರಡೂ ಸಂಸಾರಗಳು ಬೀದಿಗೆ ಬೀಳುತ್ತೆ. ಜೊತೆಗೆ ಮರ್ಯಾದೆ ಅಂತಕ್ಕಂಥದ್ದು ಒಂದು ಕಾಸಿಗಿಲ್ದಂಗೆ ಹೊರಟೋಗ್ಬಿಡುತ್ತೆ. ಹಾಗಾಗಬಾರ್ದು. ಅದರಲ್ಲೂ ಹೆಣ್ಣು ಮಕ್ಕಳು ಸಾಧ್ಯವಾದಷ್ಟು ನಿಮ್ಮನ್ನು ತಾಯಿ ಅಂತನೋ ಅಥವಾ ತಂಗಿ ಅಂತನೋ ಅಥವಾ ನಿಮ್ಮನ್ನು ನಿಮಗೆ ಆದಂಥ ಸ್ಥಾನಮಾನ ಬೇರೆ ಇದೆ. ನಮ್ಮ ಭಾರತ ದೇಶದಲ್ಲಿ ಹೆಣ್ಣುಮಕ್ಕಳಿಗೆ ಒಳ್ಳೆ ಸ್ಥಾನಮಾನವಿದೆ. ಆ ಸ್ಥಾನಮಾನಕ್ಕೆ ಧಕ್ಕೆ ಬರೆದಂಥ ರೀತಿಯಲ್ಲಿ ಹೆಣ್ಣುಮಕ್ಕಳು ನಿಮ್ಮ ಉಡುಗೆ ತೊಡುಗೆಗಳನ್ನು, ನಿಮ್ಮ ಸಮವಸ್ತ್ರಗಳನ್ನು, ನೀವಿರಬೇಕಾದಂಥ ರೀತಿಗಳನ್ನು, ಇಂತಹ ಅಚಾತುರ್ಯ ಮಾಡ್ತಕ್ಕಂಥ ಪುರುಷರಿಗೆ ನೀವು ತಿಳಿ ಹೇಳಬೇಕಾದಂಥ ಬುದ್ಧಿನ ಸ್ವಲ್ಪ ದಯವಿಟ್ಟು ನೀವು ಕಲಿಬೇಕಾಗಿದೆಮ್ಮ. ಅನ್ಯತಾ ಭಾವಿಸ್ಬೇಡಿ. ನಾನು ಹೆಣ್ಮಕ್ಳನ್ನು ಒಬ್ಬರನ್ನೇ ಮನಸ್ಸಲ್ಲಿಟ್ಟು ಮಾತಾಡ್ತಿಲ್ಲ. ಹೆಣ್ಣುಮಕ್ಕಳು ಇರಬೇಕಾದಂಥ ರೀತಿ ಆಫೀಸುಗಳಲ್ಲಾಗಲಿ, ಕೆಲಸ ಕಾರ್ಯ ಮಾಡುವಂಥ ಸ್ಥಳದಲ್ಲಾಗಲಿ, ಮನೆ ಹೊಸಲು ದಾಟಬೇಕಾದ್ರೆ ನೋಡಮ್ಮ, ಹೆಣ್ಣು ಸಾಧ್ಯವಾದಷ್ಟು ಬೆಂಕಿ ಥರ ಇರಬೇಕು. ಹೆಣ್ಣು ಬೆಣ್ಣೆ ಆಗಬಾರ್ದು. ಹೆಣ್ಣು ಮಕ್ಕಳು ಬೆಣ್ಣೆ ಥರ ಆದರೆ ಬೆಂಕಿ ಕರಗೋಗ್ತೀರಿ. ನೀವೇ ಬೆಂಕಿ ಆದರೆ ಬರ್ತಕ್ಕಂಥ ಬೆಣ್ಣೆ ಕರಗಿ ಬಿದ್ದರೂ ಮುಂದೆ ಆಗುವಂಥದ್ದೇನಿರೋದಿಲ್ಲ. ಇದರ ಆಲೋಚನೆ ಬೇಕಾಗಿದೆ. ಹೆಣ್ಣಿನ ಮನಸ್ಸು ದೃಢ ಸಂಕಲ್ಪ ಬೇಕು. ಯಾಕೆಂದರೆ ಹೆಣ್ಣು ದಾರಿ ದೀಪವೂ ಆಗಬೇಕು. ಹೆಣ್ಣು ಸಮಾಜದ ಕಣ್ಣಾಗಬೇಕು. ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂತಹ ಅವಘಡಗಳನ್ನು ದೂರ ಮಾಡೋ ಶಕ್ತಿ ಇವತ್ತು ಹೆಣ್ಣಿಗಿದೆ. ಸರಿಯಾದಂಥ ಬುದ್ಧಿ ಹೇಳಿ ಅವರನ್ನು ಸರಿಯಾದಂಥ ದಾರಿ ತೊಗೊಂಬರುವಂಥ ಶಕ್ತಿ ಒಂದು ಹೆಣ್ಣಿಗಿದೆ. ಅದಕ್ಕೆ ಹೆಣ್ಣಿಗೆ ನಮ್ಮಲ್ಲಿ ಸ್ಥಾನಮಾನ ಬಹಳ ವಿಶೇಷವಾದಂಥ ರೀತಿಯಲ್ಲಿದೆ. ತಾಯಿ ಅಂತ ಹೇಳ್ತೀವಿ, ಭೂತಾಯಿ, ನದಿಗಳಿಗೂ ತಾಯಿ. ಹಾಗೆ ಭೂಮಂಡಲ ಪ್ರಕೃತಿ ದತ್ತವಾಗಿರ್ತಕ್ಕಂಥ ಈ ಸುಂದರವಾದಂತಹ ಭೂಮಂಡಲದಲ್ಲಿ ಪ್ರಕೃತಿನೂ ಸಹಿತ ತಾಯಿ ಅಂತಿದ್ದೇವೆ ನಾವು. ಅದರಿಂದ ಆಲೋಚನೆ ಮಾಡಿ, ಒಳ್ಳೆಯದಾಗಲಿ. ಇನ್ನು ರಾಶಿ ಫಲಗಳಿಗೆ ಗಮನ ಕೊಡೋಣ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಇದೆ. ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿ ಇದೆ. ಚಂಚಲತೆ ಸಾಕಷ್ಟಿದೆ. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶ್ರೀನಿವಾಸನ ಪ್ರಾರ್ಥನೆಯನ್ನು ಮಾಡಿ, ಖಂಡಿತ ಅನುಕೂಲ ಆಗುತ್ತೆ. ಗೋವಿಂದನ ನಾಮಸ್ಮರಣೆ ಒಂದು ಸಾಕು. ಇವತ್ತಿರ್ತಕ್ಕಂತಹ ಪ್ರಾರಬ್ಧ ಕರ್ಮವನ್ನು ದೂರ ಮಾಡಿಕೊಳ್ಳಿಕ್ಕೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಅಡ್ಡಿ ಆತಂಕ ಇದೆ. ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೂ ಏನಾದ್ರು ಒಂದು ಅಡ್ಡಿ ಆತಂಕ ಅನ್ನೋದು ಎದುರಾಗ್ತಾ ಇದೆ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಸಾಧ್ಯವಾದಷ್ಟು ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ ಮತ್ತು ಹಸಿದಿರತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಿಗಾಗಲಿ ಅಥವಾ ಹಸಿದಿರತಕ್ಕಂಥ ಯಾರಿಗಾದರೂ ಒಬ್ಬರಿಗೆ ಒಂದಿಷ್ಟು ಅನ್ನದಾನವನ್ನು ಮಾಡತಕ್ಕಂಥ ಪರಿಸ್ಥಿತಿ, ಅಂಥ ಮನಸ್ಥಿತಿಯನ್ನು ವೃಶ್ಚಿಕ ರಾಶಿಯವರು ತಂದುಕೊಂಡಿದ್ದೆ ಆದರೆ ನಿಮ್ಮ ಕೆಲಸ ಕಾರ್ಯದಲ್ಲಿ ಮತ್ತಷ್ಟು ಪ್ರಗತಿಯನ್ನು ಕಾಣ್ತೀರಿ. ಏನೇ ಆದರೂ ವೃಶ್ಚಿಕ ರಾಶಿಯವರು ಶನೈಶ್ಚರ ಮಂತ್ರವನ್ನು ಬಿಡದಿರ ಪಠನೆ ಮಾಡಿ. ಶಂ ಶನೈಶ್ಚರಾಯ ನಮಃ, ಶಂ ಶನೈಶ್ಚರಾಯ ನಮಃ, ಶಂ ಶನೈಶ್ಚರಾಯ ನಮಃ. ಈ ಪ್ರಕಾರವಾದಂಥ ಶನೈಶ್ಚರನ ಅನುಗ್ರಹಕ್ಕೋಸ್ಕರ ಶನೈಶ್ಚರನ ಮಂತ್ರವನ್ನು ವೃಶ್ಚಿಕ ರಾಶಿಯವರು ಪಠನೆ ಮಾಡಿದ್ದೆ ಆದರೆ ನಿಮ್ಮ ರಾಶಿಯಲ್ಲಿ ಬಂದು ಒದಗತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ತೀರಿ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಚೆನ್ನಾಗಿದ್ದಾರೆ. ಆದರೆ ಸಾಕಷ್ಟು ತೊಂದರೆಗಳನ್ನು ನೋಡ್ತೀರಿ. ಅದೇ ಪ್ರಕಾರ ಸಮಸ್ಯೆಗಳು ಬಂದಂತಹ ಸಮಸ್ಯೆಗಳನ್ನು ಮಂಜಿನಗಡ್ಡೆ ಥರ ಕರಗಿಸುವಂತಹ ವಿಧಿವಿಧಾನವೂ ನಿಮ್ಮಲ್ಲಿದೆ. ನಿಮ್ಮ ಮನಸ್ಸಲ್ಲಿ ಆಗ್ತಕ್ಕಂತಹ ನೋವು, ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ದುಃಖ, ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಆಗ್ತಕ್ಕಂಥ ಅವಘಡಗಳನ್ನು ದೂರ ಮಾಡ್ಕೊಳ್ಳಿಕ್ಕೋಸ್ಕರ ವಿಶೇಷವಾದಂಥ ರೀತಿ ಗಣಪತಿನ ಆರಾಧನೆ ಮಾಡಿ. ಓಂ ಗಂ ಗಣಪತಿ ನಮಃ, ಓಂ ಗಂ ಗಣಪತಿ ನಮಃ, ಓಂ ಗಂ ಗಣಪತಿ ನಮಃ. ಈ ಪ್ರಕಾರವಾಗಿ ಗಣಪತಿ ಮಂತ್ರವನ್ನು ಪಠನೆ ಮಾಡಿದ್ದೆ ಆದರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧನ ಆಸ್ಥಾನ ಚೆನ್ನಾಗಿದೆ. ನಿಮ್ಮ ಸ್ವಂತ ಜ್ಞಾನದಿಂದ ಮತ್ತೊಬ್ಬರ ಮಾತು ಕೇಳಿದಿರ ನಿಮ್ಮಂತೆ ನೀವು ನಡೆದಿದ್ದೆ ಆದರೆ ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ.
ಆದರೆ ನೀವು ಹಾಕ್ತಕ್ಕಂಥ ಹೆಜ್ಜೆ ಇವತ್ತು ಯಾವುದೇ ಕೆಲಸ ಮಾಡಬೇಕಾದ್ರೂ ಧೈರ್ಯ ಇರೋದಿಲ್ಲ. ಯಾವಾಗ ಧೈರ್ಯ ಕುಗ್ಗುತ್ತೋ ಆಗ ನೀವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಅಚಾತುರ್ಯಗಳು ಕಾಣುತ್ತೆ. ಜೊತೆಗೆ ಇನ್ನೊಬ್ಬರಂತೆ ನಡೆಯೋದಕ್ಕಿಂತ ನಿಮ್ಮನ್ನು ನೀವು ಅನುಕರಿಸ್ಕೊಂಡು ನೀವು ನಡ್ಕೊಳ್ಳೋದು ಬಹಳ ಉತ್ತಮ. ನಿಮ್ಮ ಒಳಗೆ ಏನು ತೀರ್ಮಾನ ಬರುತ್ತೋ ಆ ತೀರ್ಮಾನದ ಮೇಲೆ ನೀವು ನಡೀರಿ, ಆಗ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶ್ಯಾಧಿಪತಿ ಶನೈಶ್ಚರ. ಆದರೆ ಇವತ್ತಿನ ದಿವಸ ಸ್ವಲ್ಪ ಮಟ್ಟಿಗೆ ಮೈಕೈ ನೋವು, ಇರ್ತಕ್ಕಂಥ ಕೆಲಸಗಳಲ್ಲಿ ಅಡ್ಡಿ ಆತಂಕ, ಯಾವುದೇ ಕೆಲಸ ಮಾಡಬೇಕಾದ್ರೂ ಧೈರ್ಯದಿಂದ ಮುಂದೆ ಹೋಗ್ಲಿಕ್ಕೆ ಆಗದಿರತಕ್ಕಂಥದ್ದು ಮತ್ತು ಸಣ್ಣ ಪುಟ್ಟ ವಿಚಾರನೂ ಬಹಳ ಆಳವಾಗಿ ಆಲೋಚನೆ ಮಾಡಬೇಕಾದ ಪ್ರಸಂಗ ಎದುರಾದಿತ್ತು. ಇವತ್ತು ನಿಮ್ಮ ಕೆಲಸದಲ್ಲಿ ಮತ್ತಷ್ಟು ಪ್ರಗತಿಯನ್ನು ಕಾಣಬೇಕಾದ್ರೆ, ನೀವು ಅಂದುಕೊಂಡಂತಹ ಕೆಲಸಗಳಲ್ಲಿ ಮತ್ತಷ್ಟು ಲಾಭವನ್ನು ಕಾಣಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ. ಇದಂ ವಿಷ್ಣು ರುಚಕ್ರಮಯತ್ರೆ ಧಾನಿದೆ ಪದಂ ಸಮೂಢ ಪಶ್ಯಮಾಗುಂ ಸುರೇ. ಈ ಪ್ರಕಾರವಾಗಿ ವಿಷ್ಣು ಮಂತ್ರವನ್ನು ಪ್ರಾರ್ಥನೆ ಮಾಡಿ, ಅಥವಾ ಓಂ ನಮೋ ನಾರಾಯಣಾಯ ಅಂತಕ್ಕಂತಹ ಮಂತ್ರವನ್ನು ನೀವು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳ ಸಿದ್ಧಿ ಆಗುತ್ತೆ. ಇನ್ನು ರಾಶಿಗಳಲ್ಲಿ ಕಡೆ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ವರ್ಚಸ್ಸು ತೇಜಸ್ಸು ಬಹಳ ವಿಶೇಷ. ಅಂದುಕೊಂಡಂಥ ಕೆಲಸಗಳನ್ನು ಸಿದ್ಧಿಪಡಿಸ್ತೀರಿ. ಆದರೆ ಇರ್ತಕ್ಕಂತಹ ಕೆಲಸಗಳಲ್ಲಿ ಬಂದು ಒದಗತಕ್ಕಂಥ ದೋಷಗಳನ್ನು ದೂರ ಮಾಡ್ಕೋಬೇಕಾದ್ರೆ ನೀವು ಮಾಡಬೇಕಾಗಿರೋದು ಇವತ್ತಿನ ದಿವಸ ಲಕ್ಷ್ಮೀನಾರಾಯಣ ಪ್ರಾರ್ಥನೆ ಮಾಡಿ. ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡೋದ್ರಿಂದ ಮೀನರಾಶಿಯವರಿಗೆ ಸಕಲ ವಿಧವಾದಂಥ ಸಂಕಷ್ಟಗಳು ದೂರವಾಗಿ ನೆಮ್ಮದಿಯುತವಾದಂತಹ ವಾತಾವರಣವನ್ನು ಸಿದ್ಧಪಡಿಸ್ಕೋಬಹುದು. ಒಳ್ಳೆಯದಾಗಲಿ. ಗುರುಜಿ, ಹಾಗಿದ್ರೆ ಇವತ್ತಿನ ಬೆಸ್ಟ್ ಕಾಲರ್ ಯಾರು ಅಂತ ತಿಳಿಸಿ ಗುರುಜಿ. ಇವತ್ತು ಗಂಡನ ಪತಿ ಸೇವೆಯನ್ನೇ ಮಾಡಿ ಆರೋಗ್ಯ ಬಡತನ ಇದ್ರೂ ಸಹಿತ ಅದರಲ್ಲೂ ಒಂದಿಷ್ಟು ಲಾಭವನ್ನು ಕಂಡು ಏನೋ ಒಂದಿಷ್ಟು ಆರೋಗ್ಯಕ್ಕೆ ಅನುಕೂಲ ಪಡಿಸ್ಕೊಡ್ತಕ್ಕಂಥ ರಾಧಿಕಾ ಅವರಿಗೆ, ಅಂದರೆ ಎಲ್ಲಿಂದ ಬಂದ ನಮ್ಮ ಕರೆ ಇದು ತಾವರೆಕೆರೆ, ಅವರಿಗೆ ಒಂದು ಬುಕ್ಸ್ ಸೇರಲಿ. ಒಳ್ಳೆಯದಾಗಲಿ. ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ ಧನ್ಯವಾದಗಳು ಗುರುಜಿ. ಒಳ್ಳೆಯದಮ್ಮ. ವೀಕ್ಷಕರೇ, ಹೊರಡೋ ಸಮಯ ಆಗಿದೆ, ಹೋಗಿ ಬರೋದಾ? ನಮಸ್ಕಾರ.